ವಿಧಾನಮಂಡಲ ಅಧಿವೇಶನ ನಡೆಯಲಿದೆ. ಈ ಒಂದು ಅಧಿವೇಶನದಲ್ಲಿ ಯಾವೆಲ್ಲ ವಿಷಯಗಳ ಬಗ್ಗೆ ಚರ್ಚೆ ಆಗಬೇಕು? ಅದೇ ಗ್ಯಾರಂಟಿ ಅಂತ ನಮ್ಮ ರಾಷ್ಟ್ರದಲ್ಲಿ 60,000 ಕೋಟಿ ಇದು ಸ್ಪೆಂಡ್ ಮಾಡ್ತಾ ಇದ್ದಾರೆ. ಈ 60,000 ಕೋಟಿ ಡೆವಲಪ್ಮೆಂಟ್ ಮಾಡಿದ್ರೆ ಎಷ್ಟು ಡೆವಲಪ್ಮೆಂಟ್ ಆಗುತ್ತೆ? ಬರೀ ರೋಡ್ಸ್ ಪ್ರಾಬ್ಲಮ್ ಇದೆ, ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸರಿ ಇಲ್ಲ, ಮಳೆ ಬಂದ್ರೆ ನೀರು ಹೋಗಲ್ಲ, ಎಲ್ಲಿನೂ ಅದು ರೋಡ್ ನಲ್ಲೇ ಇರುತ್ತೆ. ಅದಕ್ಕೆ ತುಂಬಾ ಪ್ರಾಬ್ಲಮ್ ಇದೆ. ರಾಜ್ಯ ಸರ್ಕಾರವು ಸಹ ಮೂಢ ಹಗರಣ, ಭ್ರಷ್ಟ ಒಂದು ಇದ್ರ ಬಗ್ಗೆನೇ ಗಮನ ಜಾಸ್ತಿ ಹರಿಸ್ತಾ ಇದೆ. ಏನಾಗಿದೆ, ನಾನ್ ಮಾಡಿದ್ದು ಭ್ರಷ್ಟಾಚಾರದ ವಿರುದ್ಧ ನೀವು ಮಾತಾಡ್ತೀರಾ, ಹೋರಾಡ್ತೀರಾ. ನೀವು ಮಾಡಿದ್ದು ಭ್ರಷ್ಟಾಚಾರದ ವಿರುದ್ಧ ನಾನು ಹೊರಗೆ ಬಂದ್ಬಿಟ್ಟು ಹೋರಾಡ್ತೀನಿ. ಒಟ್ಟಲ್ಲಿ ಎಲ್ಲಾರ್ದು ಭ್ರಷ್ಟಾಚಾರಗಳೇ ನಡೀತಾ ಇರೋದು. ಬಿಜೆಪಿ ನಾಯಕರುಗಳೆಲ್ಲ ರಾಜ್ಯ ಸರ್ಕಾರ ಬೆಲೆ ಏರಿಕೆ ಮಾಡ್ಬಿಟ್ಟಿದೆ, ರಾಜ್ಯ ಸರ್ಕಾರ ಇಷ್ಟ ಬಂದಂಗೆ ಎಲ್ಲ ಬೆಲೆ ಏರಿಕೆ ಮಾಡ್ಬಿಟ್ಟಿದೆ ಅಂತ ಹೇಳಿ ಒಬ್ಬೆ ಇದ್ದಾರೆ. ನೈಜವಾಗಿ ತಪ್ಪು. ಬೆಲೆ ಏರಿಕೆನ ನೋಡ್ಕೊಳ್ಬೇಕಾದದ್ದು ಕೇಂದ್ರ ಸರ್ಕಾರದ ಜವಾಬ್ದಾರಿ. ಇದೇ ಜುಲೈ 16ರಂದು ವಿಧಾನಮಂಡಲ ಅಧಿವೇಶನ ನಡೆಯಲಿದೆ. ಈ ಒಂದು ಅಧಿವೇಶನದಲ್ಲಿ ಯಾವೆಲ್ಲ ವಿಷಯಗಳ ಬಗ್ಗೆ ಚರ್ಚೆ ಆಗಬೇಕು, ಹಾಗೆ ನಮ್ಮ ಶಾಸಕರು ಹಾಗೆ ನಿಮ್ಮ ಶಾಸಕರು ಯಾವೆಲ್ಲ ವಿಷಯಗಳ ಬಗ್ಗೆ ಅಲ್ಲಿ ಪ್ರಸ್ತಾಪಿಸಬೇಕು ಅನ್ನೋದ್ರ ಬಗ್ಗೆ ಜನ ಏನು ಹೇಳ್ತಾರೆ ಅನ್ನೋದನ್ನು ಕೇಳ್ಕೊಂಬರೋಣ ಬನ್ನಿ. ವಿಧಾನಮಂಡಲ ಅಧಿವೇಶನ ಇದೆ ಸರ್, ಇದೆ ಜುಲೈ 16ನೇ ತಾರೀಕಿಗೆ. ಈ ಒಂದು ಅಧಿವೇಶನದಲ್ಲಿ ನಮ್ಮ ಶಾಸಕರು ಯಾವೆಲ್ಲ ಒಂದು ಅಭಿವೃದ್ಧಿ ಬಗ್ಗೆ ಮಾತಾಡಬೇಕು, ಚರ್ಚೆ ಆಗಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತೀರಾ? ನೋಡಿ, ಈ ಊರಲ್ಲಿ ಬೆಂಗಳೂರಲ್ಲಿ ಯಾವ ರೋಡಲ್ಲಿ ಹೋದರೂ ಕೂಡ ಒಂದು ರೋಡ್ ಹಳ್ಳ ಇಲ್ಲದೆ ಇರೋದು ಸಿಗಲ್ಲ. ಯಾವುದೇ ಏರಿಯಾನಲ್ಲಿ ಎಕ್ಸೆಪ್ಟಿಂಗ್ ಒಂದೆರಡು ಭಾಳ ಪಾಶ್ ಏರಿಯಾಗಳು ಅಂಥ ಏರಿಯಾಗಳು ಬಿಟ್ಟರೆ ಬೇರೆ ಎಲ್ಲೂ ಒಂದು ಹಳ್ಳ ಇಲ್ಲದೆ ಇರೋ ರೋಡ್ ನಿಮಗೆ ಸಿಗಲ್ಲ. ಅದರ ಮೇಲೆ ಕೆಲವು ಏರಿಯಾಗಳಂತೂ ನೀವು ಈ ಹೊತ್ತಿಗೆ ವಿಲ್ಸನ್ ಗಾರ್ಡನಿಂದ ಅಶೋಕ ಪಿಲ್ಲರ್ ಕಡೆ ಬನ್ನಿ, ಆ ಟ್ರಾಫಿಕ್ ಅವ್ಯವಸ್ಥೆ ನೋಡಿಬಿಟ್ಟು ನಿಮಗೆ ಸುಸ್ತಾಗ್ಬಿಡುತ್ತೆ. ಜನರು ರಾಂಗ್ ಸೈಡಿಂದ ಹೋಗ್ತಾ ಇರೋದು, ಈ ಕಡೆಯಿಂದ ಬರೋರಿಗೆ ಬರೋಕ್ಕೆ ಆಗಲ್ಲ. ಎಲ್ಲ ಕಡೆ ಹಿಂಗಾಗ್ತಾ ಇದೆ. ಒಂದು ಸ್ವಲ್ಪ ಟ್ರಾಫಿಕ್ ರೆಗ್ಯುಲೇಷನ್ನು, ರೂಲ್ಸ್ನ ಇಂಪ್ಲಿಮೆಂಟ್ ಮಾಡೋದು, ಯಾರು ತಪ್ಪು ಮಾಡ್ತಾ ಇದ್ದಾರೋ ಅವ್ರನ್ನ ಹಿಡಿದು ಅವ್ರಿಗೆ ಶಿಕ್ಷೆ ಆಗೋದು, ಫೈನ್ ಆಗೋದು ಕಾಣ್ತಾ ಇಲ್ಲ. ಹಾಗಾಗ್ಬಿಟ್ಟು ಅರ್ಧ ಟ್ರಾಫಿಕ್ ಜಾಮ್ಗಳು, ಟ್ರಾಫಿಕ್ ರೋಡ್ ಬ್ಲಾಕ್ಗಳು ಇದೆಲ್ಲ ಆಗ್ತಾ ಇರೋದು ಜನರದ್ದು ಬ್ಯಾಡ್ ಬಿಹೇವಿಯರಿಂದ. ಈಗ ರಾಜ್ಯ ಸರ್ಕಾರವು ಸಹ ಮೂಢ ಹಗರಣ, ಈ ಭ್ರಷ್ಟಾಚಾರ, ದರ್ಶನ್ ಕೊಲೆ ಕೇಸ್ ಆಗಿರ್ಬೋದು, ಪೆಂಡ್ರಾ ಕೇಸ್ ಆಗಿರ್ಬೋದು, ಬರೀ ಇಂಥ ಒಂದು ಭ್ರಷ್ಟ ಒಂದು ಇದ್ರ ಬಗ್ಗೆನೇ ಗಮನ ಜಾಸ್ತಿ ಹರಿಸ್ತಾ ಇದೆ. ಈಗ ಸರ್ಕಾರ ಒಂದು ಅಭಿವೃದ್ಧಿ ಲೆಕ್ಕವಾಗಿ ಚರ್ಚೆ ಆಗಬೇಕಾದ್ರೆ ನಮ್ಮ ಶಾಸಕರು ಯಾವೆಲ್ಲ ಒಂದು ಲೆಕ್ಕದ ಪ್ರಕಾರ ಇದು ಮಾಡಬೇಕು, ಚರ್ಚೆ ಮಾಡಬೇಕು ಅಂತ. ಇದರಲ್ಲಿ ಏನಾಗಿದೆ, ನಾನು ಮಾಡಿದ್ದು ಭ್ರಷ್ಟಾಚಾರದ ವಿರುದ್ಧ ನೀವು ಮಾತಾಡ್ತೀರಾ, ಹೋರಾಡ್ತೀರಾ. ನೀವು ಮಾಡಿದ್ದು ಭ್ರಷ್ಟಾಚಾರದ ವಿರುದ್ಧ ನಾನು ಹೊರಗೆ ಬಂದ್ಬಿಟ್ಟು ಹೋರಾಡ್ತೀನಿ. ಒಟ್ಟಲ್ಲಿ ಎಲ್ಲಾರ್ದು ಭ್ರಷ್ಟಾಚಾರಗಳೇ ನಡೀತಾ ಇರೋದು. ಸೊ ಇದರಲ್ಲಿ ನಾನು ಹೇಳೋದು, ಇದು ಪಬ್ಲಿಕ್ಕಿನ ತಪ್ಪು. ನಾವು ಯಾರಿಗೆ ವೋಟ್ ಹಾಕ್ತಾ ಇದ್ದೀವಿ ಅನ್ನೋದು, ನಮ್ಮ ಜಾತಿಯವ್ರಿಗೆ ವೋಟ್ ಹಾಕಬೇಕು, ನಮ್ಮ ಧರ್ಮದವ್ರಿಗೆ ವೋಟ್ ಹಾಕಬೇಕು, ಈ ಥರ ನಾವು ಮಾಡಿದರೆ ಹೀಗೆ ಆಗಬೇಕು. ಮತ್ತು ಇನ್ನೊಂದು ಸರಿ, ಈಗ ಬಡವರಿಗೆ ಸಹಾಯತೆ ಬೇಕು, ಸರ್ಕಾರದಿಂದ ಸಹಾಯತೆ ಆಗಬೇಕು. ಬಟ್ ನಾನು ನಿಮಗೆ ಒಂದು 2,000 ರೂಪಾಯಿ ಕೊಡ್ತೀನಿ, ಅದರಿಂದ ನಿಮ್ಮಿಂದ ನಾನು ವೋಟ್ ತೆಕ್ಕೊಳ್ತೀನಿ. ಅದ ನಂತರ ನಿಮ್ಮ ಕಡೆಯಿಂದ ನೀವೇನು ಪ್ರಶ್ನೆ ಕೇಳೋ ಹಾಗಿಲ್ಲ. ನಾನು ಕೊಟ್ಟನಲ್ಲ, ನಿಮ್ಗೆ 2,000 ಬೇಕಾಗಿತ್ತು, ನಾನು ಕೊಟ್ಬಿಟ್ಟಿದ್ದೀನಿ, ಈಗ ನಾನು ಏನು ಬೇಕಾದ್ರೂ ಮಾಡ್ಕೊಳ್ತೀನಿ, ನೀವು ಯಾರು ಪ್ರಶ್ನೆ ಕೇಳೋರು ಅಂತ ಆ ಥರ ಒಂದು ಪರಿಸ್ಥಿತಿ ಹುಟ್ಟು ಬರುತ್ತೆ. ಸೊ ಹೀಗೆ ಆಗೋದು. ಮತ್ತು ಪಬ್ಲಿಕ್ಕಿಂದ ಅವ್ರ ಕಡೆಯಿಂದ ಒಂದು ಸ್ವಲ್ಪ ಒಂದು ವಿವೇಚನೆ, ಚೇತನೆ ಇಟ್ಕೊಂಡು ಎಜುಕೇಟೆಡ್ ವೇನಲ್ಲಿ ನಾವು ವೋಟ್ ಮಾಡಬೇಕು. ನಮ್ಗೆ ಉನ್ನತಿ ಯಾವುದ್ರಲ್ಲಿ, ನಮಗೆ ಯಾವ ಥರದಲ್ಲಿ ನಮಗೆ ಒಳ್ಳೆ ಭಾಳ ಆಗುತ್ತೆ ಅನ್ನೋದು ಅದನ್ನು ಯೋಚನೆ ಮಾಡಿಕೊಂಡು ನಾವು ವೋಟ್ ಹಾಕಬೇಕು. ಸರ್, ಈಗಾಗಲೇ ಫ್ರೀ ಭಾಗ್ಯಗಳನ್ನ ಕೊಟ್ಬಿಟ್ಟಿದ್ದಾರೆ. ಈ ಫ್ರೀ ಭಾಗ್ಯಗಳಲ್ಲಿ ಯಾವುದೆಲ್ಲ ಇರಬೇಕು, ಏನೆಲ್ಲ ಅದ್ರ ಬಗ್ಗೆ, ಫ್ರೀ ಭಾಗ್ಯದ ಬಗ್ಗೆ ಚರ್ಚೆ ಆಗಬೇಕಂದ್ರೆ ಏನೆಲ್ಲ ಆಗಬೇಕು ಅಂತ ನೋಡಿ. ಫ್ರೀ ಭಾಗ್ಯ ಅನ್ನೋದು ಯಾರಿಗೆ ಜೆನ್ಯೂನಾಗಿ ಡಿಸರ್ವ್ ಮಾಡ್ತಾರೆ, ಯಾರಿಗೆ ಜೆನ್ಯೂನಾಗಿ ತೊಂದರೆ ಇದೆ ಅವ್ರಿಗೆ ಸಿಗಲಿ. ಸುಮ್ಮನೆ ಈಗ ಎಷ್ಟೋ ಜನರು ಅವ್ರಿಗೆ ಫ್ರೀ ಬೇಕಾಗಿರಲ್ಲ. ಅವ್ರ ಮನೆಗೆ ಹೋದರೆ 25,000 ರೂಪಾಯಿದು ಟಿ ವಿ ಇರುತ್ತೆ, 30,000 ರೂಪಾಯಿ ಸ್ಕೂಟರ್ ಓಡಿಸ್ತಾ ಇರ್ತಾರೆ, 15,000 ರೂಪಾಯಿ ಸೆಲ್ ಫೋನ್ ಇಟ್ಕೊಂಡಿರ್ತಾರೆ. ಅವರೆಲ್ಲ ಒಂದು ಫ್ರೀ ಕಾರ್ಡ್ ಇಟ್ಕೊಂಡಿದ್ರೆ ಮತ್ತೆ ಜೆನ್ಯೂನಾಗಿ ಬೇಕಾಗಿರೋರಿಗೆ ಸಿಗಲ್ಲ. ಅದರ ಮೇಲೆ ನೀವು ಫ್ರೀ ಕೊಟ್ಟು ಎಲ್ಲಿ ನಿಮಗೆ ವ್ಯವಸ್ಥೆ ಇಂಪ್ರೂವ್ ಮಾಡಲಿಕ್ಕೆ, ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ ಮಾಡಲಿಕ್ಕೆ ಖರ್ಚಾಗಬೇಕು, ಅದರಲ್ಲಿ ಎಲ್ಲಿ ನಿಮಗೆ ದುಡ್ಡು ಸಿಗಬೇಕು, ದುಡ್ಡು ಇನ್ವೆಸ್ಟ್ ಆಗಬೇಕು, ಆ ದುಡ್ಡು ಇರೋಲ್ಲ. ಯಾಕೆಂದರೆ ನೀವು ಬೇಡದೇ ಇರೋರಿಗೆಲ್ಲ ನೀವು ದುಡ್ಡು ಕೊಟ್ಬಿಟ್ಟಿದ್ದೀರಾ. ಇದು ಒಂದು ಪ್ರಾಬ್ಲಮ್. ಬಟ್ ಅಗೇನ್ ನಾನು ಹೇಳೋದು ಏನು ಅಂದರೆ, ಇದು ಪಬ್ಲಿಕ್ ಕಡೆಯಿಂದ ರೆಸ್ಪಾನ್ಸ್ ಬರಬೇಕು. ನಾವು ಯಾರಿಗೆ ವೋಟ್ ಹಾಕ್ತಾ ಇದ್ದೀವಿ ಅಂತ ಕೇರ್ಫುಲ್ಲಾಗಿ ನೋಡಿ ಹಾಕಬೇಕು. ಮುಂದಿನ ಸಲ ಅವರು ಕೆಲಸ ಮಾಡಿಲ್ಲದೆ ಪುನಃ ಒಂದು ವೋಟ್ ಬೇಕು ಅಂತ 2,000 ಕೊಡ್ತೀನಿ, ವೋಟ್ ಹಾಕ್ಬಿಡಿ ಅಂತ ಬಂದರೆ ವೋಟ್ ಹಾಕಬಾರ್ದು. ಅದರಲ್ಲಿ ಈಗ ವಾಲ್ಮೀಕಿ ಹಗರಣ ಆಯಿತು, ಈಗ ನೆಕ್ಸ್ಟು ಯಾವುದು ಪೆಂಡ್ರಾ ಪ್ರಕರಣವಾಯಿತು, ದರ್ಶನ್ ಕೊಲೆ ಕೇಸ್ ಆಯಿತು. ಈಗೆಲ್ಲ ಒಂದು ಈ ಭ್ರಷ್ಟ ಒಂದು ಇದ್ರ ಬಗ್ಗೆನೇ ಜಾಸ್ತಿ ಗಮನ ಹರಿಸ್ತಾ ಇದೆ ರಾಜ್ಯ ಸರ್ಕಾರ. ಅದು ಬಿಟ್ಬಿಟ್ಟು ಈ ಒಂದು ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗಬೇಕಾದ್ರೆ ಏನೆಲ್ಲ ಆಗಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಕ್ಷೇತ್ರದ ಒಂದು ಶಾಸಕರು ಯಾವ ಒಂದು ಇದ್ರ ಬಗ್ಗೆ ಚರ್ಚೆ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳಿ. ನಮ್ಮ ಶಾಸಕರು ಚರ್ಚೆ ಮಾಡಿದ್ದು ನಾನು ಎಂದೂ ಕೇಳಿದ್ದೇ ಇಲ್ಲ. ನಮ್ಮದು ಇಲ್ಲಿ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಬರುತ್ತೆ. ಗರುಡಾಚಾರ್ ಅವರು BJP ಶಾಸಕರು.
ಅವರು ಬಾಯಿ ಬಿಟ್ಟಿದ್ದು ಶಾಸಕರ ಸಭೆಯಲ್ಲಿ ನಾನು ಇಲ್ಲಿ ತನಕ ಗಮನಿಸಿಲ್ಲ. ಉದಾಹರಣೆಗೆ ಇಲ್ಲಿ ಗಾಂಧಿ ಬಜಾರಲ್ಲಿ ನೀವು ನನ್ನ ಹತ್ರ ಮಾತಾಡ್ತಾ ಇದ್ದೀರಾ, ಗಾಂಧಿ ಬಜಾರ್ ಮೇನ್ ರೋಡು ಇದನ್ನೇ ತಗೊಳ್ಳಿ. ಇದು ಭಾಳ ಹಿಸ್ಟಾರಿಕ್ ಜಾಗ. ಇದು ಮುಂಚೆ ಎಷ್ಟು ಚೆನ್ನಾಗಿತ್ತಿದು. ಈಗ ಬಹುಶಃ ಇದು ಬಹುತೇಕ ಈ ಪಾದಚಾರಿಗಳಿಗಿಲ್ಲ, ವಾಹನಗಳ ಓಡಾಟಕ್ಕಿಲ್ಲ. ಈ ಪಾದಚಾರಿಗಳ ಮಾರ್ಗದಲ್ಲಿ ಈ ವ್ಯಾಪಾರಸ್ಥರು ಇದ್ದಾರಲ್ಲ ಅವ್ರಿಗಾಗ್ಬಿಟ್ಟಿದೆ ಇದು. ಇಲ್ಲಿ ಇವ್ರ ಕಾಟ ತಡೀಕಾಗ್ತಾ ಇಲ್ಲ. ಇಲ್ಲಿ ಟ್ಯಾಕ್ಸ್ ಕಟ್ಟೋನು ಯಾರೋ, ಅನುಭವಿಸೋರು ಯಾರೋ. ಇದನ್ನು ಯಾವ ಆಧಾರದ ಮೇಲೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ನಾನು ಇಲ್ಲೊಬ್ಬ ವ್ಯಾಪಾರಸ್ಥ ಹೀಗೆ ಮಾತಾಡ್ತಾ ಇದ್ದೀನಿ ಅಂತ ತಿಳ್ಕೊಳಕ್ಕೆ ಹೋಗ್ಬಿಡಿ. ವ್ಯಾಪಾರಕ್ಕೂ ನನಗೂ ಏನೂ ಸಂಬಂಧ ಇಲ್ಲ. ನಾನು ಈ ಜಾಗದ ಒಬ್ಬ ನಾಗರಿಕ ಅಷ್ಟೇ. ಇದು ಒಂದು ಇಶ್ಯೂ. ಇದನ್ನು ಬಹುಶಃ ಇದೇನೋ ಕೇಸ್ ಇದೆ ಅಂತ ಕೇಳ್ಪಟ್ಟೆ. ಬಟ್ ಈ ವಿಷಯನ ಯಾರು ಎಲ್ಲೂ ಮಾತಾಡಿದ್ದು ನಾನು ಎಲ್ಲೂ ಯಾವ ಮೀಡಿಯಾದಲ್ಲೂ ಕೇಳಲಿಲ್ಲ ನಾನು. ಇನ್ನು ಸರ್ಕಾರ ಅಧಿವೇಶನದಲ್ಲಿ ಪರಸ್ಪರ ದೋಷಾರೋಪಣೆಯಲ್ಲೇ ತೊಡಗಿರುತ್ತೆ ಯಾವಾಗಲೂ. ಅಭಿವೃದ್ಧಿ ಬಗ್ಗೆ ಆಗಲಿ, ಜನರ ಸಮಸ್ಯೆಗಳ ಬಗ್ಗೆ ಆಗಲಿ, ಪ್ರತ್ಯಾರೋಪ ಹಾಕೊಳ್ಳೋದೇ ಆಯಿತು. ಅದೇ ಆಯಿತು. ಸಾಮಾಜಿಕವಾಗಿ ಏನು ಅಭಿವೃದ್ಧಿ ಆಗ್ತಾ ಇದೆ, ಏನು ಆಗಬೇಕು, ಅದ್ರ ಬಗ್ಗೆ ಎಲ್ಲೂ ಯಾರೂ ಮಾತಾಡೋದೇ ಇಲ್ಲ. ಅವರ ರಾಜಕೀಯದ ಬಗ್ಗೆನೇ ಅವರು ಯಾವಾಗಲೂ ಗಮನ ಹರಿಸ್ತಾರೆ. ಜನಗಳ ಬಗ್ಗೆ, ಜನಗಳ ಕಷ್ಟ ಸುಖಗಳ ಬಗ್ಗೆ ಯಾರು ಸ್ಪಂದಿಸಿದ್ದನ್ನು ಕೇಳೋದು ಅಪರೂಪ ಆಗಿಬಿಟ್ಟಿದೆ. ಈಗ ಅಧಿವೇಶನದಲ್ಲಿ ಎಲ್ಲ ಶಾಸಕರು ಇರ್ತಾರೆ. ಆ ಶಾಸಕರು ಯಾವೆಲ್ಲ ವಿಷಯಗಳ ಕುರಿತು ಚರ್ಚೆ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗ ಅಧಿವೇಶನ ಅಂದಮೇಲೆ ಅಪೋಸಿಷನ್ ಪಾರ್ಟಿನೂ ಇರುತ್ತೆ, ಆಡಳಿತದಲ್ಲಿರುವಂಥ ಸರ್ಕಾರನೂ ಇರುತ್ತೆ. ಅಂಥದ್ರಲ್ಲಿ ಈಗ ಬರೀ ಪ್ರತ್ಯಾರೋಪಗಳನ್ನ ಹಾಕೊಂತ ಹೋಗ್ಬೇಕಾ, ಅಥವಾ ಇಬ್ಬರೂ ಸೇರಿ ಒಂದು ಒಳ್ಳೆ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಬೇಕಾ ಅನ್ನೋದ್ರ ವಿಷಯದ ಬಗ್ಗೆ? ಸರಿಯಾದ ಪ್ರಶ್ನೆ. ಏಕೆಂದರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಓಟಿನ ಆಧಾರದ ಮೇಲೆ, ಸಂಖ್ಯೆ ಆಧಾರದ ಮೇಲೆ ಯಾವುದೋ ಒಂದು ಪಕ್ಷ ಅಧಿಕಾರಕ್ಕೆ ಬರುತ್ತೆ, ಸರಿಯೇ. ಆದರೆ ಅಧಿಕಾರ ಇಲ್ಲ ಅಂದ ತಕ್ಷಣ ಜನರ ಹಿತ ಬೇರೆ ಆಗಕ್ಕೆ ಸಾಧ್ಯನೇ ಇಲ್ಲ. ಅಧಿಕಾರ ಇರಲಿ ಇಲ್ಲದಲೇ ಇರಲಿ, ಎರಡೂ ಪಕ್ಷಗಳ ಒಂದೇ ಗುರಿ ಜನರ ಹಿತ. ಅದನ್ನು ಮಾಡ್ತಕ್ಕಂಥದ್ದು ಇಬ್ಬರು ಮಾಡಬೇಕು. ಅವರಲ್ಲಿ ಏನಾದ್ರು ಅಧಿಕಾರ ನಡೆಸ್ತಕ್ಕಂಥ ಸರ್ಕಾರದಲ್ಲಿ ಏನಾದ್ರು ತೊಂದರೆ ಏನಕ್ಕಿಂತ ಸರಿಯಾಗಿ ಮಾಡ್ತಾ ಇಲ್ಲ ಅಂತಂದರೆ ಪ್ರತಿಪಕ್ಷ ಅದನ್ನು ಎತ್ತು ತೋರಿಸಿ ಅದನ್ನು ಮಾಡೋ ರೀತಿ, ಅವ್ರನ್ನ ಸ್ಪಂದಿಸೋ ರೀತಿ ಅದನ್ನು ವಿಚಾರವನ್ನು ಪ್ರಸ್ತಾಪಿಸಬೇಕಾಗತ್ತೆ. ಈ ಥರದ್ದು ಒಂದು ಸ್ಪಂದನೆ, ಈ ಥರ ವಿಚಾರವಂತ ಇದು ಎಲ್ಲೂ ಕಾಣ್ತಾ ಇಲ್ಲ ನಮಗೆ. ನಾವು ಮಾಡ್ತಾರೆ, ಗಲಾಟೆಯೇ ಜಾಸ್ತಿ. ಅಧಿವೇಶನಗಳಲ್ಲಿ ನೀವು ಗಮನಿಸಿರ್ಬೋದು, ವಿಧಾನಸಭೆ ಇರ್ಬೋದು, ಲೋಕಸಭೆ ಇರ್ಬೋದು, ಕೂಗಾಟವೇ ಜಾಸ್ತಿ. ಒಬ್ಬರು ಮಾತಾಡೋದು ಇನ್ನೊಬ್ರು ಕೇಳಬೇಕು ಅನ್ನೋ ಒಂದು ಪರಿಜ್ಞಾನ ಕೂಡ ಇರೋದಿಲ್ಲ. ಇವರೆಲ್ಲ ನಮ್ಮ ಶಾಸಕರು, ನಮ್ಮ ದುರದೃಷ್ಟ ಅನ್ಬೇಕಷ್ಟೆ. ಯಾಕೆ ನಾವೇ ಆಯ್ಸ್ ಕಳಿಸಿರ್ತೀವಲ್ಲ. ಸರ್, ಈಗ ಫ್ರೀ ಭಾಗ್ಯಗಳನ್ನ ಈಗಾಗಲೇ ನೀಡಿಬಿಟ್ಟಿದೆ ರಾಜ್ಯ ಸರ್ಕಾರ. ಕಳೆದ 3 ತಿಂಗಳಿಂದ ಗೃಹಲಕ್ಷ್ಮಿ ಸಹ ನಿಲ್ಲಿಸಿದ್ದಾರೆ. ಈಗ ಇದೇ ಫ್ರೀ ಭಾಗ್ಯಗಳ ಬಗ್ಗೆ ಚರ್ಚೆ ಆಗಬೇಕಾದ್ರೆ ಯಾವುದನ್ನು ಬಿಡಬೇಕು, ಯಾವುದನ್ನು ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗಬೇಕಾದ್ರೆ ಫ್ರೀ ಭಾಗ್ಯಗಳಲ್ಲಿ ಏನೆಲ್ಲ ಹೇಳೋಕ್ಕೆ ಇಷ್ಟಪಡ್ತೀರಿ? ಫ್ರೀ ಭಾಗ್ಯ ನನಗಿದು ಅರ್ಥನೇ ಆಗೋದಿಲ್ಲ. ಯಾರಿಗಾದ್ರೂ ಯಾಕಾದ್ರೂ ಫ್ರೀಯಾಗಿ ಯಾಕೆ ಕೊಡಬೇಕು? ಹಕ್ಕನ್ನು ಕೇಳ್ತಕ್ಕಂಥ ಮನುಷ್ಯನಿಗೆ ಕರ್ತವ್ಯದ ಬಾಧ್ಯತೆ ಕೂಡ ಇರಬೇಕು. ನನಗೆ ಫ್ರೀಯಾಗಿ ಬರಲಿ ಅಂತ ಆಸೆ ಪಡ್ತಕ್ಕಂಥ ಮನುಷ್ಯ ಕರ್ತವ್ಯದ ಬಗ್ಗೆ ಏನೂ ಚಿಂತನೆ ಇಲ್ಲತಕ್ಕಂಥ ಮನುಷ್ಯ. ಅವನಿಗೇನು ಜವಾಬ್ದಾರಿ ಇರುತ್ತೆ? ಅಂಥ ಜವಾಬ್ದಾರಿ ಇಲ್ದಲೇ ಇರ್ತಕ್ಕಂಥ ಮನುಷ್ಯ ಸಮಾಜಕ್ಕೊಂದು ಹೊರೆ ಅಲ್ವೇ? ಈಗ ಇವರಿಗೆಲ್ಲ ಫ್ರೀಯಾಗಿ ಕೊಟ್ಟರೆ ಏನು ಬಂತು ನಿಮಗೆ? ಈಗ ನೋಡಿ, ನೀವು ಕೆಲಸ ಮಾಡ್ತೀರಾ, ತಿಂಗಳಿಗೆ ಇಷ್ಟು ಸಂಬಳ ಅಂತ ನಿಮಗೆ ಗೊತ್ತು, ಸರ್ಕಾರಕ್ಕೂ ಗೊತ್ತು. ನೀವು ಕೊಡೋ ಸಂಬಳದಲ್ಲೇ ಹಿಡ್ಕೊಂಡ್ಬಿಡ್ತಾರೆ TDS ಅಂತ. ಅದನ್ನು ಯಾರಿಗೆ ಕೊಡ್ತಾರೆ? ಅಲ್ಲಿ ಟ್ಯಾಕ್ಸ್ ಕಟ್ಟಿದ್ದಕ್ಕೆ ಏನಾದ್ರು ಫುಟ್ಪಾತ್ಗಳು ಇಂಪ್ರೂವ್ ಆಗಿದೆಯಾ? ಓಡಾಡೋಕ್ಕೆ ಜಾಗ ಇಲ್ಲ. ಓಡಾಡೋ ಜಾಗ ಯಾವ್ಯಾವ ವ್ಯವಸ್ಥೆಗೆ ಏನೇನು ಮಾಡಿದೆಯೋ ಅದನ್ನು ಅದಕ್ಕೆ ಉಪಯೋಗ ಮಾಡ್ತಾ ಇಲ್ಲ. ಓಡಾಡೋಕ್ಕೆ ಜಾಗ ಇಲ್ಲ. ಓಡಾಡೋ ಜಾಗದಲ್ಲಿ ವ್ಯಾಪಾರಸ್ಥರು. ಇಲ್ಲಿ ವ್ಯಾಪಾರ ಮಾಡೋರು ಏನು ಕಡಿಮೆ ದುಡಿತಾರೆ? ಯಾರೇನು ಟ್ಯಾಕ್ಸ್ ಕೊಡ್ತಾರೋ ಒಬ್ರು ಅಮ್ಮಂಗೆ ಗೊತ್ತು. ಸೊ ಟ್ಯಾಕ್ಸ್ ಕಟ್ಟೋನು ಕಟ್ದಲೇ ಇರ್ತಾನೆ, ಅವನ್ನೇ ಗುರಿ ಮಾಡ್ಕೊಂಡು ಆ ದುಡ್ಡು ತೊಗೊಂಡಿದ್ದಾನೆ. ಇವರು ಫ್ರೀಯಾಗಿ ಕೊಡ್ತಾರೆ. ಫ್ರೀಯಾಗಿ ಯಾಕೆ ಕೊಡ್ತಾರೆ? ಒಳ್ಳೆ ಫ್ರೀಯಾಗಿ ಕೊಟ್ಟರಲ್ಲ, ಅವ್ರಿಗೇನಾರು ಒಂದು ಬಾಧ್ಯತೆಯನ್ನು, ಏನಾರು ಒಂದು ಕರ್ತವ್ಯವನ್ನು ಇದು ಮಾಡಬೇಕಲ್ಲ. ಈಗ ಸಪೋಸ್ ರೈತರೇ ಆಗಲಿ, ಹಳ್ಳಿ ಕಡೆ ಆಗಲಿ, ಜನ ಆಗಲಿ, ಕೊಟ್ಟು ತಿಂಗಳಿಗೆ 2,000 ರೂಪಾಯಿ, ತಿಂಗಳಿಗೆ 4,000 ರೂಪಾಯಿ, 6,000 ರೂಪಾಯಿ ಏನೋ ಕೊಡ್ತಾರೆ. ಅಕ್ಕಿ ಅದು ಇದು ಕೊಡ್ತಾರೆ ಬಡತನದ ಆಧಾರದ ಮೇಲೆ. ಸರಿ, ನೆಕ್ಸ್ಟ್ ಏನು?
ಅವ್ರು ತೊಗೊಂಡು ಏನು ತಿನ್ಕೊಂಡು ಮಂದಿ ಕೂತಿರೋದು ಅಂತಲ್ಲ. ಮನೆ ಮುಂದೆ ಒಂದು ಗಿಡ ನೆಡೆಸಿ, ರಸ್ತೆಯಲ್ಲಿ ಗಿಡಗಳು ನೆಡೆಸಿ, ದಿನಕ್ಕೆ ಒಂದು ಲೋಟ ನೀರು ಹಾಕ್ಬೋದಲ್ಲ, ಅದಕ್ಕೆ ಹಸಿರು ಕ್ರಾಂತಿ ಆಗೋದಿಲ್ವೇ? ಈ ಥರ ಯೋಚನೆ ಯಾರೂ ಮಾಡೋದೇ ಇಲ್ಲ. ಎಲ್ಲ ಅವರವ್ರದ್ದೇ ದರ್ಬಾರು. ಒಟ್ಟಿನಲ್ಲಿ ತಮ್ಮ ಹೇಳಿಕೆಗಳ ವಿರುದ್ಧನೇ ನಡೀತಾ ಇರೋದು, ಆರೋಪ ಪ್ರತ್ಯಾರೋಪ ಹಾಕ್ತಾ ಅಷ್ಟೇ ಅಲ್ವೇ? So I stay in Banchangri second stage, and I have certain issues or concern which should be addressed. So the footpath is very good to start with. But however, the roads require better maintenance. When it rains, then the roads get into bad shape. And then when the repairing work is going on, they dig the road, but they don't repair it properly. And second issue is garbage management. So the vehicles don't come in time, pick up the garbage. So these are the concerns that should be addressed. ಮೇರೆ MLA ಯಾರು ಮೇಡಮ್? MLA ಗೊತ್ತಿಲ್ಲ ನನಗೆ. ಆದ್ರೆ ಆ MLA ಅವರು ಅಧಿವೇಶನದಲ್ಲಿ ಅಭಿವೃದ್ಧಿ ಬಗ್ಗೆ ಅಂದ್ರೆ ಡೆವಲಪ್ಮೆಂಟ್ ಬಗ್ಗೆ ಮಾತನಾಡೋದಾದ್ರೆ ಏನೆಲ್ಲ ಮಾತಾಡಬೇಕು, ಅಲ್ಲೇನಲ್ಲಿ ಪ್ರಸ್ತಾಪಿಸಬೇಕು ಅನ್ನೋದ್ರ ಬಗ್ಗೆ. Mainly garbage management, ಅದು one big concern. ಮನೆ ಬರ್ಬಿಟ್ಟು ಗಾರ್ಬೇಜ್ ಕಲೆಕ್ಟ್ ಮಾಡಲ್ಲ ಡೈಲಿ, ಅದು ಮಾಡಬೇಕು. ಅದು ಸಮಸ್ಯೆ. ಈಗ ಫ್ರೀ ಭಾಗ್ಯಗಳನ್ನ 5 ಕೊಟ್ಟಿದ್ದಾರೆ. ಈ ಫ್ರೀ ಭಾಗ್ಯಗಳನ್ನ ನೀವು ಅಪ್ಲೈ ಮಾಡಿದ್ದೀರಾ? ಫ್ರೀ ಎಲೆಕ್ಟ್ರಿಸಿಟಿ ಅಂದ್ರೆ ಫ್ರೀ ಎಲೆಕ್ಟ್ರಿಸಿಟಿ ಆಗಿರ್ಬೋದು, ಮತ್ತೆ ಪ್ರತಿ ಒಂದು ವುಮೆನ್ಸ್ ಗೆ ದುಡ್ಡು ಕೊಡೋದಾಗಿರ್ಬೋದು, ಆ ಬಗ್ಗೆ ಇಲ್ಲ, ನಾವು ಅಪ್ಲೈ ಮಾಡಿಲ್ಲ. ಅದಕ್ಕೆ ತುಂಬಾ ಕಂಡೀಷನ್ಸ್ ಇದೆ. ಅದು ಸ್ಕೀಮ್ ಹೇಳ್ತಾರೆ ನಾವು ಫ್ರೀ ಕೊಡ್ತೀವಿ, ಬಟ್ ಅದು ಕಂಡೀಷನ್ಸ್ ನೋಡಿದ್ರೆ ಯಾರೂ ಎಲಿಜಿಬಲ್ ಆಗಲ್ಲ ಅದಕ್ಕೆ. ಪ್ರೈಸ್ ಹೈಕ್ ಬಗ್ಗೆ ಮಾತನಾಡೋದು ಏನು ಹೇಳೋಕೆ ಇಷ್ಟಪಡ್ತೀನಿ? ಪ್ರೈಸ್ ಹೈಕ್ ಗವರ್ಮೆಂಟ್ಗೆ ಬೇಕಿತ್ತು, ಬಿಕಾಸ್ ದೇ ವಾಂಟ್ ರೆವೆನ್ಯೂ ಟು ಮೇಂಟೈನ್ ಥಿಂಗ್ಸ್ ಆ್ಯಂಡ್ ಟು ಮೇಕ್ ಇಟ್ ಬೆಟರ್. But the price hike should also be affordable for the citizen. Common peoples ge tumba tondre agutte. That's what I'm saying. It should be affordable. Understand the government perspective that they need money and funds, but price hike should be affordable for people. Garbage collection tumba problem ಇದೆ. ನಮ್ಮ ಬಿಲ್ಡಿಂಗ್ ಮುಂದೆ there's only garbage and there's nobody to clean it first, and then there are roads always problem ಇದೆ. ಎಲ್ಲಾದರೂ ಹೋಗಲಿ ಬ್ಯಾಂಗ್ಳೂರ್ನಲ್ಲಿ ಬರೀ ರೋಡ್ಸ್ ಪ್ರಾಬ್ಲಮೇ ಇದೆ. ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸರಿ ಇಲ್ಲ. ಮಳೆ ಬಂದರೆ ನೀರು ಹೋಗಲ್ಲ ಎಲ್ಲಿನೂ, ಅದು ರೋಡ್ನಲ್ಲೇ ಇರುತ್ತೆ. ಅದಕ್ಕೆ ತುಂಬ ಪ್ರಾಬ್ಲಮ್ ಇದೆ. ಮತ್ತು ಫ್ರೀ ಸ್ಕೀಮ್ಸ್ನಲ್ಲಿ ಹೇಳಿದ್ರೆ ಅದು ಗೃಹ ಜ್ಯೋತಿ ಸ್ಕೀಮ್ ನಾನು ಅಪ್ಲೈ ಮಾಡಿದ್ದೀನಿ. ಅದು 6 months ಆಮೇಲೆ ಆ್ಯಕ್ಚುಲಿ ಆಕ್ಸೆಪ್ಟ್ ಆಯಿತು. ಇವಾಗ 2 monthsನಿಂದ ಫ್ರೀ ಆಗ್ತಾಯಿದೆ ಎಲೆಕ್ಟ್ರಿಸಿಟಿ. ಅದಕ್ಕೆ ಅದು ಚೆನ್ನಾಗಿದೆ. ಬಟ್ ಬೇರೆ ಓಕೆ, ಬಸ್ ಫ್ರೀ ಮೇಡಮ್. ಬಸ್ ಫ್ರೀ ಚೆನ್ನಾಗಿದೆ, ಬಟ್ ಬಸ್ನಲ್ಲಿ ತುಂಬ ಕ್ರೌಡ್ ಆಗಿಬಿಡುತ್ತೆ ಅಲ್ಲ. ಬಸ್ ಅಷ್ಟೇ ಇದೆ ನಂಬರ್ಸ್ನಲ್ಲಿ. ಫ್ರೀ ಮಾಡಿದ್ರೆ ಎಲ್ಲ ಫುಲ್ ಬಸ್ನಲ್ಲಿ ತುಂಬ ಕ್ರೌಡ್ ಇಟ್ಬಿರುತ್ತೆ. ಅದಕ್ಕೆ ಅದು ಒಂದು ಪ್ರಾಬ್ಲಮ್ ಇದೆ. ಎಕ್ಸಾಂಪಲ್ ಹೇಳ್ತೀನಿ, ಒಂದು ಮೋರಿ ಮಾಡೋದಕ್ಕೆ ಕಾರ್ಪೊರೇಷನ್ ಎವ್ರಿ ಇಯರು ಲೈಸೆನ್ಸ್ ರಿನ್ಯೂ ಮಾಡ್ದಂಗೆ ತೆಗಿತಾರೆ, ಹಾಕ್ತಾರೆ. ಒಂದು ಮೋರಿ ಮಾಡೋಕ್ಕೆ ಹೋಗ್ತಾ ಇಲ್ವಾ? ದೊಡ್ಡವ್ರಿಗೆ ಕೊಟ್ಟರೆ ಪ್ರೀ ಕ್ಯಾಶ್ ಮಾಡಿಬಿಟ್ಟು ಜೋಡಿಸ್ಬಿಟ್ಟು ಎಲ್ಲ ಹೋಯ್ತು, ಅಲ್ಲಲ್ಲಿ ಓಪನ್ ಇಟ್ಟರೆ ಕ್ಲೀನ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಅದು ಮಾಡಬೇಕು. ಆಮೇಲೆ ಟ್ರಾಫಿಕ್ಕು, ರೋಡ್ಸ್ ಮಾಡಬೇಕು, ಹಳ್ಳುಗಳಿರೋದು ಇದು ಮಾಡಬೇಕು, ಮನೆ ಹತ್ರ ಕ್ಲೀನಿಂಗ್ ಇರಬೇಕು, ಬೇಸಿಕ್ ಫೆಸಿಲಿಟೀಸ್ ಎಲ್ರಿಗೂ ಕೊಡಬೇಕು. ಅದು ಮಾಡಿದಿರ ನೀವು ಬಿಟ್ಟಿ ಭಾಗ್ಯ ಅಂದರೆ ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅಂತ ಕೊಡ್ತಾ ಇದ್ದಾರೆ, ಯಾರು ಕೊಡ್ತಾರೆ? ಟ್ಯಾಕ್ಸ್ ಕಟ್ಟೋದು, ಇದು ಮಾಡೋದು, ಇಂಪ್ರೂವ್ ಮಾಡಬೇಕು. ಜನಗಳಿಗೆ ಏನು ಬೇಕು ಅದು ಟ್ರಾನ್ಸ್ಪೋರ್ಟೇಷನ್ ಇಂಪ್ರೂವ್ ಮಾಡಬೇಕು. ಪ್ರತಿಯೊಂದು ಫುಡ್ಡು ಕಮ್ಮಿ ಮಾಡಬೇಕು. ಪ್ರತಿಯೊಬ್ಬರಿಗೂ ಲೇಬರ್ ಸಿಗುತ್ತೆ. ಇವರು ಇದು ಮಾಡ್ಕೊಂಡು ಕೂತ್ಕೊಂಡ್ರೆ, ಫ್ರೀ ಕೊಟ್ಕೊಂಡ್ರೆ ಯಾರು ಕೆಲಸ ಮಾಡ್ತಾರೆ? ಹಳ್ಳಿಗಳ ಕಡೆ ಹೋದ್ರೆ ದಮ್ ಹೊಡ್ಕೊಂಡು ಇದರಲ್ಲಿ ಟೆಂಟಲ್ಲಿ ಕೂತ್ಕೊಂಡು ಹೊಡಿತಾರೆ, ಹಾಳಾಗೋಗ್ತಾರೆ, ಎಲ್ಲ ಕೂತಿರ್ತಾರೆ ಅಲ್ವಾ? ಅದಕ್ಕೋಸ್ಕರ ಪ್ರತಿಯೊಬ್ಬರೂ ಒಂದು ಬೇಸಿಕ್ ಐಟಮ್ ಇದೆಲ್ಲ ಮಾಡಬೇಕು. ಒಳ್ಳೆ ಇಂಜಿನಿಯರ್ಸ್ ಕೊಡಬೇಕು. ಆಮೇಲೆ ನೀವು ಏನೇ ಪ್ರಾಜೆಕ್ಟ್ ಮಾಡಿದ್ರೆ, ಒಂದು ಇದು ಮಾಡಿದ್ರೆ, ಇಂಪ್ಲಿಮೆಂಟ್ ಮಾಡಿದ್ರೆ ಪಬ್ಲಿಕ್ ಪಾರ್ಟಿಸಿಪೇಷನ್ ಇರಬೇಕು. ಬುದ್ಧಿವಂತರು ಯಾರಾದರೂ ಇಂಜಿನಿಯರ್ಸು ಅವರು ಇರೋರು, ಕ್ವಾಲಿಫೈಡು ರಿಟೈರ್ಡ್ ಆಗಿರೋ ಅವ್ರದ್ದು ಇರಬೇಕು. ಅವ್ರ ಎಸ್ಟಿಮೇಷನ್ನು, ಅವ್ರ ಜಾಬ್ ಹೆಂಗೆ ಮಾಡಿದ್ದಾರೆ, ರೋಡ್ಸ್ ಯಾವ ಥರ ಮಾಡಿದ್ದಾರೆ ಚೆಕ್ ಮಾಡಬೇಕು ಪ್ರತಿಯೊಂದು. ಅದು ಮಾಡಲಿಲ್ಲ ಅಂದರೆ ಏನೂ ಆಗೋಲ್ಲ. ಆಮೇಲೆ ರೈತರಿಗೂ ಕೂಡ ಅಷ್ಟೇ, ನೀರಿಗೆ ಇದು ಬರುತ್ತೆ, ಮಳೆಗಾಲದಲ್ಲಿ ನೀರು ಬರುತ್ತಲ್ವ, ಅವ್ರಿಗೆ ನೀರಿನ ಹೊಂಡ ಅಂತ ಮಾಡ್ಕೊತಾರೆ, ಅಲ್ಲಲ್ಲಿ ಇದೆಲ್ಲ ಮಾಡ್ತಾರೆ. ಅವೆಲ್ಲ ಫೆಸಿಲಿಟೀಸ್ ಮಾಡಬೇಕು ರೈತರಿಗೆ, ಅವ್ರಿಗೂ ಇದು ಅನುಕೂಲ ಆಗುತ್ತೆ. ಏನು ಅದೇ ಗ್ಯಾರಂಟಿ ಅಂತ ನಾವು ನಮ್ಮ ರಾಷ್ಟ್ರದಲ್ಲಿ 60,000 ಕೋಟಿ ಇದು ಸ್ಪೆಂಡ್ ಮಾಡ್ತಾ ಇದ್ದಾರೆ. ಈ 60,000 ಕೋಟಿ ಡೆವಲಪ್ಮೆಂಟಿಗೆ ಮಾಡಿದ್ರೆ ಎಷ್ಟು ಡೆವಲಪ್ಮೆಂಟ್ ಆಗುತ್ತೆ? ಇವಾಗ ಈ ಬಿ ವಿ ಗ್ಯಾಂಗರ್ ರೋಡು, ಅವೆನ್ಯೂ ರೋಡು, ಕಚಡ ರೋಡು, ಅವೆನ್ಯೂ ರೋಡ್ ಹಾಕಿ 3 ವರ್ಷ ಆಯಿತು. ಇವತ್ತು ಅಷ್ಟು ರೋಡ್ ಹಾಕಿ ಅವರು ವೈಟ್ ಟ್ಯಾಪಿಂಗ್ ಅಂತ ಹಾಕಿ ಇವತ್ತು ಮೇಲೆ ರೋಡ್ ಮೇಲೇ
ಡ್ರೈನೇಜ್ ವಾಟ್ರು ಎಲ್ಲ ಓಡ್ತಾ ಇರುತ್ತೆ. ಇನ್ಯಾತಕ್ಕೆ ಮಾಡಬೇಕು ಅಷ್ಟು ಕೋಟಿ? 2 ವರ್ಷ ಮಾಡಿದ್ರು. ಯಾವುದು ಅವಿನ್ಯೂ ರೋಡು ಇವತ್ತಿಗೂ ಡ್ರೈನೇಜ್ ವಾಟ್ರ್ ಮೇಲೇ ಓಡ್ತಾ ಇರುತ್ತೆ. ಸ್ವಲ್ಪ ಮಳೆ ಬಿದ್ದರೆ ಎಲ್ಲ ನೀರು ಮೇಲೆ ಬರ್ತಾ ಇರುತ್ತೆ. 40 ವರ್ಷದಿಂದ ಓಡಾಡ್ತಾ ಇದೀವಿ ಆ ರೋಡಲ್ಲಿ. ಇವತ್ತಿಗೂ ಹಂಗೆ ಇದೆ, ಆವತ್ತು ಹಂಗೆ ಇದೆ. ಸಿಮೆಂಟ್ ರೋಡು ಪ್ಯಾಚಪ್ ಆಯಿತು ಅಂದರೆ ಪ್ಯಾಚ್ ಮಾಡೋಕ್ಕಾಗಲ್ಲ, ವಿಟಮಿನ್ ರೋಡ್ ಮಾಡಬೇಕು. ಸಿಮೆಂಟ್ ರೋಡ್ಗಳಲ್ಲಿ ಇದು ವೈಬ್ರೇಷನ್ ಆದರೆ ಬ್ಯಾಕ್ ಪೈನ್ಗಳು ಇದು ಬರುತ್ತೆ. ಆಮೇಲೆ ರೋಡ್ ಗ್ರಿಪ್ ಸಿಗಲ್ಲ 2 ವೀಲರ್ಸ್ಗೆ, 4 ವೀಲರ್ಸ್ ಬಿಟ್ಬಿಡಿ. ಅದೇ ನೀವು ವಿಟಮಿನಲ್ಲಿ ಕರೆಕ್ಟಾಗಿ ಮಾಡಿದ್ರೆ, ಇವಾಗ ಹೈವೇಗಳೆಲ್ಲ ಮಾಡ್ತಾರಲ್ಲ ಆ ಥರ ಮಾಡಲಿ ಇಲ್ಲಿ. ಆಮೇಲೆ ಜನಗಳಿಗೂ ಇದಾಗುತ್ತೆ, ಅದರಲ್ಲಿ ಇದಾಗಲ್ಲ, ಒಂಥರ ಕಂಫರ್ಟ್ ಇರುತ್ತೆ. ಬ್ಯಾಕ್ ಪೈನ್ಗೆ ಇದರಲ್ಲಿ ಇರ್ತಾರೆ, ವಿಟಮಿನಲ್ಲಿ ಕರೆಕ್ಟು, ಅದರಲ್ಲಿ ಮಾಡಬಾರ್ದು. ಇಂಥವೆಲ್ಲ ಮಾಡಬೇಕು ಚಿಕ್ಕಪ್ಪ, ಜನಗಳಿಗೆ ಆಗುವಂಥದ್ದು ಯೂಸ್ ಆಗುವಂಥದ್ದು ಇದು ಮಾಡಬೇಕು ಅಷ್ಟೇ ಹೊರತು ಬೇರೆ ಯಾವುದೋ ಅದು ಇದು ಅನ್ನೋದು ಇವೆಲ್ಲ ಏನೂ ಮಾಡೋದಿಲ್ಲ. ಅದನ್ನ ನೋಡ್ಕೋಬೇಕು, ಫಸ್ಟು ಇದು ಮಾಡ್ಕೋಬೇಕು. ಪೊಲಿಟಿಷಿಯನ್ಸ್ ಎಲ್ಲರೂ ಸರಿ ಇದ್ಬಿಟ್ರೆ ಏನೂ ಆಗೋದಿಲ್ಲ ರೀ. ಯಾರು ಸಿಕ್ಕಿದ್ರೆ ಅವರು ಎಲ್ಲ ಮುಂದೆ ಎಲ್ಲ ಯಾವುದೋ ಹೇಳ್ತಾರೆ, ಜಾತ್ರೆ ಯಾವುದೋ ಹೇಳ್ತಾರೆ, ಆ ಥರ ಆಗಿಬಿಡ್ತದೆ. ಫಸ್ಟು ಎಲ್ಲರಿಗೂ ಪಬ್ಲಿಕ್ ಪಾರ್ಟಿಸಿಪೇಷನ್ ಪ್ರತಿಯೊಂದು ಪ್ರಾಜೆಕ್ಟಲ್ಲಿ ಇರಬೇಕು. ಅವ್ರು ಇಂಜಿನಿಯರ್ಸ್ ಆಗಲಿ, ಕನ್ಸಲ್ಟೇಷನ್ ಆಗಲಿ, ಕಾಸ್ಟ್ ಸರಿ ಇದೆಯಾ, ಏನಾಗ್ತಾರೆ, ಏನು ಎಲ್ಲ ಚೆಕ್ ಮಾಡಬೇಕು ಬಂದು. ಇದರಲ್ಲಿ ಈ ಥರ ಮಾಡಿದ್ರೆ ಅವ್ರಿಗೆ ಎವ್ರಿ ಇಯರು ಸೇವು ದುಡ್ಡಾಗುತ್ತೆ, ಇದು ಆಗುತ್ತೆ. ಒಂದು ಮೋರಿ ಮಾಡಲಿಲ್ಲ ಅಂದರೆ ಏನು, ಎಲ್ಲಿ ನೋಡಿದ್ರು ಆಗಿರ್ತಾರೆ, ಬಿಡ್ತಾರೆ, ಇದು ಮಾಡ್ತಾರೆ, ಆಗ್ತಾರೆ, ಯಾವುದೂ ಇಲ್ಲ ಅಲ್ಲಿ. ಈಗ ಅದೇ ಈಗ ಸರ್ ನಿಮ್ಮ ಕ್ಷೇತ್ರ ಯಾವುದು? ಬಸವನಗುಡಿನ. ಇಲ್ಲಿ ಯಾವಂಥ ಸಮಸ್ಯೆಗಳಿದೆ ನಿಮಗೆ ಅಂತ? ಇಲ್ಲ, ಈಗ ಗಾಂಧಿ ಬಜಾರ್ ಎಕ್ಸಾಂಪಲ್ ತಗೊಂಡ್ರೆ ಏನು ಮಾಡಿದ್ರೆ ಅರ್ಥನೇ ಆಗ್ತಾ ಇಲ್ಲ ನಮಗೆ. ರೋಡು ಚಿಕ್ಕದು ಮಾಡಿದ್ರು, ಫುಟ್ಪಾತ್ ದೊಡ್ಡದು ಮಾಡಿದ್ರು. ಫುಟ್ಪಾತ್ ದೊಡ್ಡದು ಮಾಡಿಬಿಟ್ಟು ಅಂಗಡಿಗಳಿಗೆ ಕೊಟ್ಬಿಟ್ರು. ನೋಡಿ, ಯಾವುದಾದ್ರೂ ಅಂಗಡಿ ಸರಿಯಾಗಿದೆಯಾ? ತೆಗೆದಿದ್ದಾರಾ? ತೆಗೆದಿಲ್ಲ. ಎಲ್ಲನೂ ಹಾಗೇ ಇದೆ, ಏನು ಚೇಂಜಸ್ ಆಗಿಲ್ಲ. ಮೊದಲೇ ಚೆನ್ನಾಗಿತ್ತು ರೋಡು, ಡಬಲ್ ರೋಡ್ ಇದ್ದಾಗ ಚೆನ್ನಾಗಿದೆ. ಸಿಂಗಲ್ ರೋಡ್ ಹೌದು, ಬಸ್ಸಸ್ ಎಲ್ಲ ಬಂದು ಹೋಗ್ತಾ ಇತ್ತು. ಈಗ ನೋಡಿ ಹೇಗಿದೆ ನೋಡಿ, ಈಗ ರೋಡಲ್ಲಿ ಹಾಕರ್ಸ್ ಎಲ್ಲ ಗಾಡಿಗಳು ಇಟ್ಕೊಂಡು ರೋಡಲ್ಲಿ ನಿಂತಿದ್ದಾರೆ. ಇವ್ನು ಮಾಡಿದ್ದೇನಾಗಾದರೆ ಏನೂ ಉಪಯೋಗ ಆಗಿಲ್ಲ. ಇದು ಗಾಂಧಿ ಬಜಾರ್ ಬಂತು, ವರ್ಸ್ಟ್ ಆಗಿದೆ. ಇನ್ನು ನಿಮ್ಮ ಶಾಸಕರಿಗೆ ಇಲ್ಲಿಂದನೇ ಡೈರೆಕ್ಟ್ ಆಗಿ ಹೇಳೋದಾದ್ರೆ, ಅಲ್ಲಿ ಚರ್ಚೆ ಆಗಬೇಕಂತ ವಿಷಯಗಳನ್ನ ಹೇಳೋದಾದ್ರೆ ಅಧಿವೇಶನದಲ್ಲಿ ನಿಮ್ಮ ಶಾಸಕರಿಗೆ ಇಲ್ಲಿಂದನೇ ಏನಾದರೂ ಹೇಳಿ? ಇದೇ ಗಾಂಧಿ ಬಜಾರ್ ಫಸ್ಟ್ ಕ್ಲೀನ್ ಮಾಡಿಸೋದಕ್ಕೆ ಫಸ್ಟ್ ಕ್ಲೀನ್ ಮಾಡಿಸ್ಬೇಕು. ಗಾಡಿಗಳೆಲ್ಲ ತೆಗಿಬೇಕೆಲ್ಲ. ರೋಡ್ ವಿಷಯದಾಗ ಬಿಡಬೇಕು. ಮೊದಲೇ ಚಿಕ್ಕ ರೋಡ್ ಇದು, ಇನ್ನೂ ಅದ್ರಲ್ಲಿ ಗಾಡಿಗಳು ಇಟ್ಕೊಂಡು ಕೂತಿದ್ರೆ ಹೇಗೆ ಜನ ಓಡಾಡೋದು? ಹೇಗೆ 2 ವೀಲರ್ಸ್ ಹೋಗೋದಕ್ಕಾಗಲ್ಲ, ಆಟೋ ಹೋಗೋಕ್ಕಾಗಲ್ಲ, ಕಾರುಗಳು ಹೋಗೋದಕ್ಕಾಗ್ತಾ ಇಲ್ಲ. ಅದನ್ನೇನಾದರೂ ರೆಡಿ ಮಾಡಬೇಕು. ಮೈನ್ ಅದು ಮಾಡಬೇಕು ಗಾಂಧಿ ಬಜಾರ್. ಈ ಕೊನೆ ಆಗಿದೆ ಇಲ್ಲ, ಅಟ್ಲೀಸ್ಟ್ ಒನ್ ವೇ ಆದರೂ ಮಾಡಬೇಕು. ಅದೂ ಮಾಡಲ್ಲ, ಇದು ಮಾಡಲ್ಲ ಅಂದರೆ ಪ್ರಯೋಜನ ಇಲ್ಲ. ನೋಡಿ ಫುಟ್ಪಾತ್ಗಳು ಹೇಗಿದೆ ನೋಡಿ. ಯಾತಕ್ಕೆ ಬೇಕಾಗಿತ್ತು ಎಷ್ಟು ದೊಡ್ಡ ಫುಟ್ಪಾತ್? ಬೇಕಾಗಿಲ್ಲ. ಅಷ್ಟು ಅದು ಮಾಡಿದ್ರೆ ಸಾಕು. ಎಲ್ಲ ಶಾಸಕರಿಗೂ CMಗೂ ಎಲ್ಲರಿಗೂ ಧನ್ಯವಾದಗಳು. ನಾನು ಇವಾಗ ಹೇಳೋದೇನೆಂದರೆ, ಇವಾಗ ಮಳೆಗಾಲ, ಡೆಂಗ್ಯೂ ಭಾಳ ಜಾಸ್ತಿ ಬರ್ತಾ ಇದೆ. ಅದಕ್ಕೋಸ್ಕರ ನೀವು ಡೆಂಗ್ಯೂ ಬರದೇ ಇರೋಂಗೆ ಬಸವನಗುಡಿ ಏರಿಯಾಲೇ ನಾವಿರೋದು. ಎಲ್ಲ ದಯವಿಟ್ಟು ಅದಕ್ಕೆ ಡೆಂಗ್ಯೂಗೆ ಮಸ್ಕಿಟೋ ಬರದೇ ಇರೋಂಗೆ, ಸೊಳ್ಳೆಗಳು ಬರದೇ ಇರೋಂಗೆ ಸ್ವಲ್ಪ ವ್ಯವಸ್ಥೆ ಮಾಡಿ. ಇನ್ನು ಮುಂದೆಗೆ ವೈಟ್ ಟ್ಯಾಪಿಂಗ್ ಎಲ್ಲ ಬಿಟ್ಬಿಡಿ. ಯಾಕಂದರೆ ಆ ಗ್ರೌಂಡ್ ವಾಟ್ರ್ ಇಲ್ಲ, ಎಲ್ಲ ಕಡೆ ಬೋರ್ವೆಲ್ಸ್ ಎಲ್ಲ ಒಣಗೋಗ್ತಾ ಇದೆ. ದಯವಿಟ್ಟು ನೀವು ನೆಕ್ಸ್ಟು ವೈಟ್ ಟ್ಯಾಪಿಂಗ್ ಅನ್ನೋದು ಬಿಟ್ಬಿಡಿ. ತಾರ್ ರೋಡ್ ಇದ್ದರೆ ಸ್ವಲ್ಪ ನೀರಾದರೂ ಒಳಗಡೆ ಹೋಗುತ್ತೆ, ಗ್ರೌಂಡ್ ವಾಟ್ರ್ ಬರುತ್ತೆ. ದಯವಿಟ್ಟು ನಾನು ಕೇಳ್ಕೊಳ್ಳೋದು ಒಂದೇ, ಯಾವ ಪಾರ್ಟಿ ಆದರೂ ಬರಲಿ, ಜನರ ಕ್ಷೇಮ ಕೇಳಲಿ, ಜನರ ಕ್ಷೇಮ ನೋಡಲಿ, ಇಷ್ಟೇ ನಾನು ಕೇಳೋದು. ಈಗಾಗಲೇ ಡೆಂಗ್ಯೂ ವಿಷಯಕ್ಕೆ ಬರೋದಾದ್ರೆ ರಾಜ್ಯ ಸರ್ಕಾರ ಅಷ್ಟು ಸಹಕರಿಸ್ತಿಲ್ಲ ಅಂತ ಹೈಕೋರ್ಟ್ದವರು ಸ್ವಯಂ ಪ್ರೇರಿತ ಒಂದು ಇದನ್ನ ಹಾಕೊಂಡಿದ್ದಾರೆ, ದೂರು ದಾಖಲಿಸಿಕೊಂಡಿದ್ದಾರೆ. ಈ ಬಗ್ಗೆ ಏನಂತೀರಿ? ಹೈಕೋರ್ಟ್ ಅವರು ಸುಮ್ಮನೆ ಇದು ಕೊಟ್ಟಿದ್ದಾರೆ, 22ನೇ ತಾರೀಕು ಒಳಗಡೆ ನಮಗೆ ರಿಪೋರ್ಟ್ ಕೊಡಿ ಅಂದ್ರೆ. ಇವಾಗ 9ನೇ ತಾರೀಕು 8ನೇ ತಾರೀಕು 22 14 ದಿವಸ ಏನಕ್ಕೆ ಬೇಕು ಅವ್ರಿಗೆ? 2 ದಿವಸ 3 ದಿವಸ ಟೈಮ್ ಕೊಡಬೇಕು. ಚೆಕ್ ಅಂತ ಅವರು 2-3 ದಿವಸ ಒಳಗಡೆ ಕ್ಲಿಯರ್ ಮಾಡೋಕ್ಕಾಗಲ್ವಾ ಗೌರ್ಮೆಂಟ್ಗೆ? ಹೈಕೋರ್ಟು ಹಂಗೆ ಇದೆ, 14 ದಿವಸ ಬೇಕಾ? ಇದಕ್ಕೆ ಬೇಕಾಗಿಲ್ಲ. ಡೆಂಗ್ಯೂ ಬಂದಮೇಲೆ ಇದು ಮಾಡ್ತೀರಾ? ಜಾಸ್ತಿ ಬಂದಮೇಲೆ ಬರೋಕ್ಕೆ ಮುಂಚೆನೇ ಮಾಡಬೇಕು. ಹೈಕೋರ್ಟ್ ಅವರು ರಾಜ್ಯ ಸರ್ಕಾರಕ್ಕೆ 14 ದಿವಸ ಟೈಮ್ ಕೊಟ್ಟಿದೆ. 22ನೇ ತಾರೀಕು ಒಳಗಡೆ ನೀವು ಇದು ಕೊಡಿ ಅಂತ, ರಿಪೋರ್ಟ್ ಕೊಡಿ ಅಂತ. ಏನಕ್ಕೆ ಬೇಕಾಗಿದೆ? 3 ದಿವಸ ಒಳಗಡೆ ಎಲ್ಲ ರೆಡಿ ಮಾಡಿ ಕೊಡಬೇಕಂತ. ಎಲ್ಲ ಶಾಸಕರಿಗೂ ಫಂಡ್ಸ್ ರೆಡಿ ಮಾಡಿದ್ರೆ ಅವರೆಲ್ಲ ಏನು ಮಾಡಬೇಕೋ ಮಾಡ್ತಾರೆ. ಈ ರಾಜ್ಯದಲ್ಲಿ ಆರೋಗ್ಯದ ಬಗ್ಗೆ ಬಹಳ ಮಹಾನ್ ಬದಲಾವಣೆ ಮಾಡೋದ್ರ ಬಗ್ಗೆ ಚರ್ಚೆ ಮಾಡಬೇಕು. ಶಿಕ್ಷಣ ಕೊಡ್ತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡಬೇಕು. ವ್ಯವಸಾಯ ಅಗ್ರಿಕಲ್ಚರ್ ಕ್ಷೇತ್ರನ ಅದರಲ್ಲಿ ಬಹಳ ಇದನ್ನ ಉತ್ಪಾದನೆ ಹೆಚ್ಚು ಮಾಡಲಿಕ್ಕೆ ಚರ್ಚೆ ಮಾಡಬೇಕು. ಮತ್ತು ಈ ರೀತಿ ಮೂಲಭೂತವಾಗಿ ಜನರನ್ನು ಪ್ರಗತಿದಾಯಕ ತಗೊಂಡು ಹೋಗ್ತಕ್ಕಂಥ ನಿಟ್ಟಿನಲ್ಲಿ ಏನೇನು ಕ್ಷೇತ್ರಗಳಿದೆ
ಅದ್ರ ಬಗ್ಗೆ ಚರ್ಚೆ ಮಾಡಿ ಈ ರಾಜ್ಯನ ಅಭಿವೃದ್ಧಿ ಮಾಡಬೇಕು. ಅದ್ರ ಬಿಟ್ಟು ಈಗ ಏನು ಮಾಡ್ತಿದ್ದಾರೆ, ವೈಯಕ್ತಿಕವಾಗಿ ಅವರವರ ವೈಯಕ್ತಿಕ ತೀಟಗಳನ್ನು, ಅವರವರ ವೈಯಕ್ತಿಕ ಪ್ರತಿಷ್ಠೆಗಳನ್ನ ಶಾಸನದಲ್ಲಿ ಚರ್ಚೆ ಮಾಡಿ ಸಮಯ ಹಾಳು ಮಾಡಿ ಈ ರಾಜ್ಯಕ್ಕೆ ನಷ್ಟ ಉಂಟು ಮಾಡ್ತಿದ್ದಾರೆ. ಆ್ಯಕ್ಚುಲಿ ಶಾಸಕರಾಗಿ ಹೋಗ್ತಕ್ಕಂಥದ್ದು ಯಾವ್ಯಾವುದೋ ಸಣ್ಣ ಪುಟ್ಟ ಹಗರಣಗಳಿದ್ದರೆ ತನಿಖೆ ಮಾಡ್ತಾರೆ, ಒಂದು ಸಮಿತಿ ನೇಮಕ ಮಾಡಿದ್ದಾರೆ, ತನಿಖೆ ಮಾಡ್ತಾರೆ, ಆ ತನಿಖೆ ವರದಾದ್ಮೇಲೆ ಕ್ರಮ ಮಾಡ್ತಾರೆ. ಆ ಕ್ರಮ ಆಗಲಿಲ್ಲ ಅಂದಾಗ ಒಂದು 5 ನಿಮಿಷ 10 ನಿಮಿಷ ಅರ್ಧ ಗಂಟೆ ಚರ್ಚೆ ಮಾಡಬೇಕು ಹೊರತು ಸುಮ್ಮನೆ ಅನಗತ್ಯವಾಗಿ ಪ್ರತಿಭಟನೆಗಳು, ಚರ್ಚೆಗಳು, ಅದರಲ್ಲೇ ಕಾಲ ಕಳೆದ್ಬಿಡೋದು ಅದು ರಾಜ್ಯದ ಇವರ ಶಾಸಕತ್ವಕ್ಕೆ ಮಾರಕ. ಮತ್ತು ಇವರು ಎಲ್ಲ ನೈಜವಾಗಿ ಈ ಪ್ರಜಾಪ್ರಭುತ್ವ ಜನಪ್ರತಿನಿಧಿಗಳು ಅಂತ ಅನ್ಸ್ಕೊಳ್ಳಲ್ಲ. ನೈಜವಾಗಿ ಜನಪ್ರತಿನಿಧಿಗಳು ಅನ್ಸ್ಕೊಳ್ಳೋದು ಯಾವಾಗ, ಈ ರಾಜ್ಯದ ಅಭಿವೃದ್ಧಿ ವೇಗವಾಗಿ ಅಭಿವೃದ್ಧಿಗೊಳಿಸ್ಬೇಕು. ಸೂಚ್ಯಾಂಕಗಳು ಎಲ್ಲ ಇಲಾಖೆಗಳು ಸೂಚ್ಯಾಂಕಗಳನ್ನ ದಾಪಲ್ಲಿ ತಗೊಂಡೋಗ್ಬೇಕು. ಆವಾಗ ನಾವು ಈ ಶಾಸಕರಾಗಿ ಈ ಸಮಯದಲ್ಲಿ ನಾವು ಸಾಧನೆ ಮಾಡಿದ್ದೀವಿ, ನಾವು ಅದಕ್ಕೆ ಪ್ರಜಾಪ್ರಭುತ್ವವನ್ನು ಮೆರೆದಿದ್ದೀವಿ, ಪ್ರಜಾಪ್ರಭುತ್ವವನ್ನು ಉಳಿಸಿದ್ದೀವಿ, ಸಂವಿಧಾನ ಉಳಿಸಿದ್ದೀವಿ ಅನ್ನುವಂಥ ಸಾರ್ಥಕತೆ ಉಂಟಾಗುತ್ತೆ. ಅದು ಬಿಟ್ಟು ಇವರು ಯಾರಂತ ಒಂದು ರೀತಿ ಈ ರಾಜ್ಯಕ್ಕೆ ಅವಮಾನ ಮಾಡೋರಂಥ ರೀತಿಯಲ್ಲಿ, ಈ ರಾಜ್ಯಕ್ಕೆ ನಷ್ಟ ಮಾಡೋವಂಥ ರೀತಿಯಲ್ಲಿ, ಈ ರಾಜ್ಯಕ್ಕೆ ಮಾರಕವಾಗುವಂಥ ರೀತಿಯಲ್ಲಿ ಇವರ ಮನಸ್ಥಿತಿಗಳಿರ್ತಕ್ಕಂಥದ್ದು ನಮಗೆಲ್ಲರಿಗೂ ನೋವು ತರ್ತಕ್ಕಂಥ ವಿಚಾರ. ಸರ್, ಈ ಬೆಲೆ ಏರಿಕೆ ಬಗ್ಗೆ ಚರ್ಚೆ ಆಗೋದಾದ್ರೆ ಏನು ಚರ್ಚೆ? ಬೆಲೆ ಏರಿಕೆನ ಇವತ್ತು ಕೇಂದ್ರ ಸರ್ಕಾರ ಬಹುಮುಖ್ಯವಾಗಿ ಬೆಲೆ ಏರಿಕೆನ ಕಂಟ್ರೋಲ್ ಮಾಡಬೇಕಾಗಿರ್ತಕ್ಕಂಥದ್ದು, ಬೆಲೆ ಏರಿಕೆ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯತೆ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಕೈಲಿ. ಅದ್ರ ಜೊತೆಗೆ ರಾಜ್ಯ ಸರ್ಕಾರ ಕೂಡ ಅದಕ್ಕೆ ಪೂರಕವಾಗಿ ಬೆಂಬಲ ಮಾಡಬೇಕು. ಈಗ ಬಹುಮುಖ್ಯವಾಗಿ ಬೆಲೆ ಏರಿಕೆನ ಕೇಂದ್ರ ಸರ್ಕಾರ ಇವತ್ತು ಕಡಿಮೆ ಮಾಡಿ ಅದಕ್ಕೆ ಅದು ಜನರ ಮುಂಗಡೆ ಇಡಬೇಕು. ಅದು ಅವ್ರೇನು ಮಾಡ್ತಿದ್ದಾರೆ, ಇಲ್ಲಿ ಬಂದು BJP ನಾಯಕರುಗಳೆಲ್ಲ ರಾಜ್ಯ ಸರ್ಕಾರ ಬೆಲೆ ಏರಿಕೆ ಮಾಡಿಬಿಟ್ಟಿದೆ, ರಾಜ್ಯ ಸರ್ಕಾರ ಇಷ್ಟ ಬಂದಂಗೆ ಎಲ್ಲ ಬೆಲೆ ಏರಿಕೆಗಳು ಮಾಡಿಬಿಟ್ಟಿದೆ ಅಂತೇಳಿ ಬೊಬ್ಬೆ ಆಗ್ತಾ ಇದ್ದಾರೆ. ನೈಜವಾಗಿ ಅದು ತಪ್ಪು. ನಿಜವಾಗಿ ನಮ್ಮ ಸಂವಿಧಾನ ಪ್ರಕಾರ, ನಮ್ಮ ಕಾನೂನು ಪ್ರಕಾರ ಬೆಲೆ ಏರಿಕೆನ ಕಡಿಮೆ ಮಾಡಲಿಕ್ಕೆ ಅಧಿಕಾರ ಇರ್ತಕ್ಕಂಥದ್ದು ಮತ್ತು ಅವಕಾಶಗಳಿರ್ತಕ್ಕಂಥದ್ದು ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲ ಏರಿಳಿತಗಳನ್ನ ನೋಡ್ಕೊಳ್ಬೇಕಂಥದ್ದು ಕೇಂದ್ರ ಸರ್ಕಾರದ ಜವಾಬ್ದಾರಿ. ಅದ್ರ ಜೊತೆಗೆ ರಾಜ್ಯ ಸರ್ಕಾರನೂ ಕೂಡ ಇಲ್ಲಿ ಸ್ಥಳೀಯವಾಗಿ ಕೆಲವು ಪೂರಕವಾದಂಥ ಕ್ರಮಗಳನ್ನ ತಗೊಳ್ಬೇಕು. ಹಾಗಾಗಿ ಇದರ ಬೆಲೆ ಏರಿಕೆನೂ ಕೂಡ ಕೇಂದ್ರ ಸರ್ಕಾರ ಬಹಳ ಬಹುಮುಖ್ಯವಾಗಿ ಕೆಲಸ ಮಾಡಬೇಕು. ಅದರಲ್ಲಿ ರಾಜ್ಯ ಸರ್ಕಾರನೂ ತನ್ನ ಪಾತ್ರ ನಿರ್ವಹಿಸಬೇಕು. ಅವಾಗ ಮಾತ್ರನೇ ಏನಾದರೂ ಜನರು ಜೀವನ ಮಾಡಲಿಕ್ಕೆ, ಉತ್ತಮವಾದ ಜೀವನ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ. BJP ಅವರಾಗಿರ್ಬೋದು, ಕಾಂಗ್ರೆಸ್ ಅವರಾಗಿರ್ಬೋದು, ಎಲ್ಲರೂ ಸೇರಿ ಒಂದು ಅಧಿವೇಶನ ಇದು. ಈ ಒಂದು ಇದರಲ್ಲಿ ಬರೀ ಆರೋಪಗಳು ಪ್ರತ್ಯಾರೋಪಗಳನ್ನ ಹಾಕ್ತಾ ಬರೀ ಕಾಲಹರಣ ಮಾಡೋ ಬದಲಿಗೆ ಅಭಿವೃದ್ಧಿ ವಿಷಯದ ಬಗ್ಗೆ ಚರ್ಚೆ ಮಾಡೋದಾದ್ರೆ ಏನೆಲ್ಲ ಮಾಡಬೇಕು ಅಂತ? ಅಭಿವೃದ್ಧಿ ವಿಷಯವಾಗಿ ಚರ್ಚೆ ಮಾಡಬೇಕು, ಜೊತೆಯಲ್ಲಿ ಜನಗಳು ಏನು ಅಗತ್ಯ ಇದೆ ಅದನ್ನು ಚರ್ಚೆ ಮಾಡಬೇಕು. ಅದಲ್ಲದೆ ಇವರು ಸಾರ್ವಜನಿಕ ಹಣದಲ್ಲಿ ಕಾಲಹರಣ ಮಾಡಿಕೊಂಡು ಕೆಲ್ಸಕ್ಕೆ ಬರ್ದಿರೋ ಚರ್ಚೆ ಮಾಡ್ತಾರೆ, ತಪ್ಪದು. ಆ ಥರ ಮಾಡಬಾರ್ದು. ಸರ್, ಈಗ ನಿಮ್ದು ಯಾವ ಕ್ಷೇತ್ರ ಸರ್? ನಮ್ದಿದೆ ಚಾಮರಾಜಪೇಟೆ. ಈ ಒಂದು ಚಾಮರಾಜಪೇಟೆ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡೋದಾದ್ರೆ ಏನೆಲ್ಲ ಮಾಡಬೇಕು ಅಂತ? ರಸ್ತೆಗಳು ಈಗ ಸ್ವಲ್ಪ ಅಭಿವೃದ್ಧಿ ಕಾಣ್ತಾ ಇದೆ. ಸರ್ಕಾರಿ ಆಸ್ಪತ್ರೆಗಳ ಸರಿಯಾದ ಸವಲತ್ತುಗಳಿಲ್ಲ, ಮತ್ತು ಸರ್ಕಾರಿ ಶಾಲೆಗಳಲ್ಲಿ ಸರಿಯಾದ ಸವಲತ್ತುಗಳಿಲ್ಲ. ಅದನ್ನು ಅಭಿವೃದ್ಧಿ ಮಾಡಬೇಕು ಅಂತ ಹೇಳ್ತೀನಿ. ಸರ್, ಈಗ ಬೆಲೆ ಏರಿಕೆಗಳ ಬಗ್ಗೆ ಚರ್ಚೆ ಆಗೋದಾದ್ರೆ ಏನೆಲ್ಲ ಮಾತಾಡಬೇಕು? ಬೆಲೆ ಏರಿಕೆ, ಜೀವನಾವಶ್ಯಕ ವಸ್ತುಗಳ ಬಗ್ಗೆ ಬೆಲೆ ಇಳಿಸೋ ಬಗ್ಗೆ ಸರ್ಕಾರ ಚರ್ಚೆ ಮಾಡಬೇಕು. ತರಕಾರಿ ಇರ್ಬೋದು, ದಿನಸಿ ಸಾಮಾನು ಇರ್ಬೋದು, ಪೆಟ್ರೋಲ್ ಇರ್ಬೋದು, ಮತ್ತು ಜೀವನಾವಶ್ಯಕ ವಸ್ತುಗಳು ಇಳಿಸ್ಬೇಕು ಅಂತ ಹೇಳ್ತೀನಿ. ಸರಿ, ಫ್ರೀ ಭಾಗ್ಯಗಳ ಬಗ್ಗೆ ಚರ್ಚೆ ಅದು ಫ್ರೀ ಭಾಗ್ಯಗಳ ಬಗ್ಗೆ ಚರ್ಚೆ ಆಗೋದು. ಫ್ರೀ ಭಾಗ್ಯ ಕೆಲವ್ರಿಗಷ್ಟೇ ಸಿಗ್ತಾ ಇದೆ, ಅರ್ಹರಿಗೆ ಎಷ್ಟೋ ಜನ ಸಿಗ್ತಾ ಇಲ್ಲ. ಫ್ರೀ ಭಾಗ್ಯಗಳಿಂದ ನಮ್ಮ ಜೀವನ ದುರ್ಬರ ಆಗಿದೆ. ಎಲ್ಲ ವಸ್ತುಗಳ ಬೆಲೆನೂ ಏರಿಕೆ ಮಾಡಿ ಅಲ್ಲಿಂದ ಬರೋ ಆದಾಯನ ಫ್ರೀ ಕೊಡ್ತಾ ಇದ್ದಾರೆ. ಅದು ತಪ್ಪು ಅಂತ ಹೇಳ್ತೀವಿ. ಸಂಬಂಧಪಟ್ಟ ಕೇಸುಗಳು ಏನಿದೆ, ಬಡಬಗ್ಗರಿಗೆ ಏನಾಗಬೇಕಾಗಿದೆ ಅದನ್ನು ಅವರು ಮಾಡಬೇಕು. ಆಮೇಲೆ ಹಳ್ಳಿಗಳ ಕಡೆಯವರಿಗೆ ಸ್ವಲ್ಪ ಜಾಸ್ತಿ ಜಾಗರೂಕತೆಯಿಂದ ಕೆಲಸಗಳು ಮಾಡಬೇಕು. ಹಳ್ಳಿಗಳ ಕಡೆ ಹಳ್ಳಿ ಜನಗಳಿಗೆ ಒಳ್ಳೊಳ್ಳೆ ಕೆಲಸಗಳು ಮಾಡಬೇಕು. ಅವ್ರಿಗೆ ಬಡಬಗ್ಗರಿಗೆ ಸ್ವಲ್ಪ ಅನುಕೂಲ ಮಾಡಿಕೊಡ್ಬೇಕು. ಸಿರಿವಂತರಿಗೆ ಸ್ವಲ್ಪ ಬಟ್ಟ ಹಾಕಬೇಕು. ಅದು ನನ್ನ ಇಚ್ಛೆ. ಅದ್ರ ಬಗ್ಗೆ ಅದು ಇರೋರ್ಗೂ ಇದೆ, ಇಲ್ದಿರೋರ್ಗೂ ಇದೆ. ಎಲ್ಲರೂ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದು ಇಲ್ದಿರೋರಿಗೆ ಮಾತ್ರ ಕೊಡಬೇಕು. ಇರೋರು ಯಾವ ತೊಗೊಂಡಿದ್ದಾರೆ ಅದನ್ನು ತೆಗೆಹಾಕಬೇಕು ಅಂತ ನನ್ನ ಇಚ್ಛೆ. You tell me in English. Development, sir. Development. What in my area, what they are doing. Acha. I am staying in KG Nagar only. But that KG Nagar, who is responsible, that I do not know. But I have not seen that much improvement from last so many years. That is, I request these people to see that word, that is improvement is made. That is what my wish. Okay? Sir, in our state, Congress government is ruling on. Yeah.
ಫ್ರೀ ಭಾಗ್ಯಗಳು, ಫ್ರೀ ಭಾಗ್ಯಗಳು. ಯಾ ಈಗ ಆ ಒಂದು ಫ್ರೀ ಭಾಗ್ಯಗಳು ಬೇಕಾ ಬೇಡ ಅನ್ನೋದ್ರ ಬಗ್ಗೆ ಚರ್ಚೆ. ಅಚ್ಚಾ, ಬಟ್ ವೆದರ್ ಇಟ್ ಈಸ್ ವರ್ಕೇಬಲ್ ಆರ್ ಡೋಂಟ್ ನೋ, ಬಿಕಾಸ್ ದ ಗವರ್ಮೆಂಟ್ ಐ ಡೋಂಟ್ ಥಿಂಕ್ ದೇ ಹ್ಯಾವ್ ಮನಿ ಇನಫ್. They have given 5 guarantees, okay. But what are the other source of income? How the government will get money which will distribute to the public? Where is that money? Your new industries are not coming. That is there. And even for government, this one, everything is, bribe is required for every small, suppose an unknown man, he goes to some office. There also money is required. Then only he will be able to get his work done. Otherwise, nothing is done. I have observed in the paper also, many people are struggling from pillar to post. They don't get what they should get. That's all. I will go to my office. Right. ಥ್ಯಾಂಕ್ ಯು ಸರ್. 16ನೇ ತಾರೀಕಿಗೆ ಅಧಿವೇಶನ ನಡೀಲಿದೆ ಸರ್. ಅಧಿವೇಶನದಲ್ಲಿ ಬೆಲೆ ಏರಿಕೆ ಬಗ್ಗೆ ಚರ್ಚೆ ಆಗೋದಾಗಲಿ ಅಥವಾ ಇವರು ಒಂದು ಹಗರಣಗಳ ಬಗ್ಗೆ ಚರ್ಚೆ ಆಗೋದಾಗಲಿ, ಹಗರಣಗಳ ಬಗ್ಗೆ ಚರ್ಚೆ ಮಾಡಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋಕ್ಕಿಂತ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡೋದಾದರೆ ಏನೆಲ್ಲ ಮಾಡಬೇಕು ನಮ್ಮ ಶಾಸಕರು ಅಂತ. ನಮ್ಮ ಶಾಸಕರು ಮಾಡಬೇಕಾಗಿರೋದು ಏನಿಲ್ಲ, ಡೆಮೋಕ್ರಸಿ ಒಳಗೆ ಮನುಷ್ಯನಿಗೆ ಪ್ರತಿಯೊಬ್ಬ ಪಬ್ಲಿಕ್ಗೂ ಎಲ್ಲ ಸವಲತ್ತು ಕೊಡಬೇಕು. ನನ್ನ ಸಂಬಳ ನನ್ನ ಸ್ವಯಾರ್ಜಿತ, ಎಲ್ಲ ಫೆಸಿಲಿಟಿ ಕೊಡಬೇಕು. ಇವರು ಅದು ಇದು ಕೊಡೋದು ಬೇಡ, ಎಜುಕೇಷನ್ ಹೆಲ್ತ್ 2 ಕೊಡಲಿ ಸಾಕು. ನಾವು ಮಾಡಿದೆ ಅಂತ ಎಲ್ಲಿ ಭ್ರಷ್ಟಾಚಾರ ಎಲ್ಲಿಲ್ಲ. ಅಮಿತ್ ಶಾ ಮಗನ ಹತ್ರ ಅಧಿಕಾರಕ್ಕೆ ಬರೋಕ್ಕೆ ಮುಂಚೆ ಎಷ್ಟಿತ್ತು, ಇವತ್ತು ಎಷ್ಟೈತೆ. ಇಲ್ಲಿ ಅಶೋಕ್ MLA, BJP ಇರುತ್ತೆ ಯಾರು ಇಲ್ವಾ, ಅಶ್ವಥ್ ನಾರಾಯಣ್ ಇಲ್ವಾ, ಎಲ್ಲರ ತಾನೆ ಎಲ್ಲ ಕಳ್ರೆ ಗೊತ್ತಾಯ್ತರ ಮಾಡ್ತಾರೆ. ಬಟ್ ಇವ್ರು ನೆಕ್ಕದನ್ನ ಕಮ್ಮಿ ಮಾಡಿಬಿಟ್ರೆ ಎಲ್ಲ ಸರಿ ಹೋಗ್ತದೆ. ಏನು ಈ ಬೆಲೆ ಏರಿಕೆ ಅಂತ ಹೇಳ್ತಾರೆ ಸರ್, ಬೆಲೆ ಏರಿಕೆ ಏನಾಗಿದೆ ಹೇಳಿ? ಡೀಸೆಲ್ ಬೆಲೆ ಜಾಸ್ತಿ ಮಾಡಿದ್ರು, ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿದ್ರು. ಡೀಸೆಲ್ ಒಂದು ಮಾಡಿದ್ರೆ ಸಾಕು, ಟ್ರಾನ್ಸ್ಪೋರ್ಟೇಷನ್ ಒಳಗೆ ಜಾಸ್ತಿ ಆಗೋಗ್ತದೆ. ಪ್ರತಿಯೊಂದಕ್ಕೂ GST ತೊಗೊಂಡು ಬಂದರು, ಪೆಟ್ರೋಲ್ಗೆ ಯಾಕೆ GST ತಂದಿಲ್ಲ? ತಪ್ಪಲ್ವಾ? ನಾವು ಸ್ವದೇಶಿ ಯೂಸ್ ಮಾಡಿ ಅಂತ ಹೇಳ್ತಾರೆ, ರಾಜಕಾರಣಿಗಳೆಲ್ಲ ವಿದೇಶಿದು, ಮೇಡ್ ಇನ್ ಇಂಗ್ಲೆಂಡು ಎಲ್ಲ ಅದೇ. ಏನು ಬಂತು? ಎಲ್ಲ ಸುಳ್ಳು ಸರ್, ಫ್ರಾಡು. ಪ್ರಜಾಪ್ರಭುತ್ವದಲ್ಲಿ ಯಾರು ಹೆಂಗೆ ಬೇಕಾದ್ರೂ ಇರ್ಬೋದು, ಇವ್ರೇನು ಮಾಡಬೇಕಾಗಿಲ್ಲ, ಕರೆಕ್ಟಾಗಿ ಕೊಟ್ಟರೆ ಸಾಕು. GST ಪ್ರತಿಯೊಂದರಲ್ಲಿ ತೆಗಿಲಿ. ನೂಡಲ್ಸ್ಗೆ ಹಾಕ್ಬಿಟ್ರಲ್ರಿ GST. ಇನ್ನೇನು ರೀ, ಸ್ಟೇಷ್ನರಿ ಐಟಮ್ಗೆ ಯಾವತ್ತರ GST ಇತ್ತನ್ರಪ್ಪ? ಟ್ಯಾಕ್ಸೇ ಇರಲಿಲ್ಲ, ಫ್ರೀಯಾಗಿ ಹೋಗ್ತೀವಿ. ಸ್ಟೇಷ್ನರಿ ಐಟಮ್ ವರಿಯ ಪೆನ್ಸಿಲ್ ಬಳಪ ಎಕ್ಸೈಸಿಂದ ಬಂದೈತೆ. ಇವೇ ಜಾಸ್ತಿ ಆಗ್ತಿರೋದು, ಇನ್ನೇನು ಜಾಸ್ತಿ ಆಗ್ತಿಲ್ಲ. ಬೆಲೆಗಳು ಜಾಸ್ತಿ ಆಗೋ ಕಾರಣ ಡೀಸೆಲ್ ಬೆಲೆ ಜಾಸ್ತಿ ಆಗಿರೋದ್ರಿಂದ ಜಾಸ್ತಿ ಆಗ್ತದೆ. ಪ್ರತಿಯೊಂದಕ್ಕೂ GST ಹಾಕಿದ್ದಾರೆ, ಅದರಿಂದ ಜಾಸ್ತಿ ಆಗ್ತಾಯಿದೆ. ಇವರು ಸುಮ್ಮನೆ ಏನು ಹೇಳ್ತಾರೆ, ಹಿಂದುತ್ವ ಅಂತ. ಏನಿಲ್ಲ ಸ್ವಾಮಿ, ಹಿಂದುತ್ವ ಯಾರು? ನಾವೆಲ್ಲ ಹಿಂದೂಗಳಲ್ವಾ? ಮತ್ತು ನೋಡಿ, ಇವರೆಲ್ಲ BJPಯವರು ಹಿಂಗೆ ಹೇಳ್ತಾರೆ, ಏನು ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು. ಡೆಮೋಕ್ರಸಿ ಒಳಗೆ ಪ್ರತಿಯೊಂದು ಕೊಡಬೇಕು ಸ್ವಾಮಿ. ನಾನು ಹೇಳೋದು ಇಷ್ಟೇ. ಫ್ರೀ ಅಂದರೆ ಸರ್, ಇವಾಗ ಹೆಣ್ಮಕ್ಳುಗಳಿಗೆಲ್ಲ ಫ್ರೀ ಅಂತ ಕೊಟ್ಟಿದ್ದಾರೆ. ಫ್ರೀ ಕೊಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಅದರ ಬದಲು ಆರೋಗ್ಯ ಬಗ್ಗೆ ಕೊಡಲಿ, ಎಜುಕೇಷನ್ ಬಗ್ಗೆ ಕೊಡಲಿ. ಅದು ಫ್ರೀ ಕೊಟ್ಟರೆ ಜನಗಳಿಗೆ ಅನುಕೂಲ ಆಗುತ್ತೆ. ಅದು ಬಿಟ್ಬಿಟ್ಟು ಇವಾಗ ಬಸ್ ಫ್ರೀ, ಅದು ಫ್ರೀ ಅದರಿಂದ ಜನಗಳ ಮೇಲೆ ನೀವು ಹೊರೆ ಬೀಳುತ್ತೆ ಹೊರತು ಅದರಿಂದ ಯಾವುದೂ ಕಮ್ಮಿ ಆಗೋದಿಲ್ಲ. ಫ್ರೀ ಪಡ್ತೀರಾ, ಕೊಡಿ. ಎಜುಕೇಷನ್ ಕೊಡಿ, 60 ವರ್ಷ ಮೇಲ್ಪಟ್ಟವ್ರಿಗೆ ಕೊಡಿ. ಇದು ಹಾಸ್ಪಿಟ್ಲ್ಗಳು ಕೊಡಿ. ಡೆಮೋಕ್ರಸಿಯಲ್ಲಿ ಯಾವುದಿದೆ ನೋಡ್ಕೊಂಡು ಕೊಡಿ. ಅದು ಬಿಟ್ಬಿಟ್ಟು ನೀವು ಇದನ್ನು ಮಾಡಿದ್ರೆ ಪ್ರಯೋಜನ ಇಲ್ಲದ ಕೆಲಸಗಳು ನಾವು ಮಾಡ್ತೀವಿ ಅಂದ್ಬಿಟ್ಟು ಯಾವುದೋ ಒಂದು ಫ್ರೀ ಕೊಟ್ಟು 4 ಎತ್ತಿಗೆ ಬೆಲೆಗಳು ಎಕ್ಕಿಸ್ಬಿಟ್ರೆ ಅದರಿಂದ ಪ್ರಯತ್ನ ಏನು ಬಂದಿದೆ? ಎಲ್ಲ ಹಗರಣಗಳ ಬಗ್ಗೆ ಆರೋಪಗಳು ಪ್ರತ್ಯಾರೋಪಗಳು ಮಾಡ್ತಾ ಇವರು ಕಾಲಹರಣ ಮಾಡೋ ಬದಲಿಗೆ ಜನರ ಒಂದು ಅಭಿವೃದ್ಧಿಗೋಸ್ಕರ ಮಾಡುವಂತ ಕೆಲಸಗಳಿದ್ರೆ ನಿಮ್ಮ ಒಂದು ಕ್ಷೇತ್ರದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಆಗಬೇಕು ಸರ್? ನಮ್ಮ ಶಾಸಕರಿಗೆ ಹೇಳೋದು ಒಂದೇ, ಏನು ಮಾತಾಡಬೇಕು? ನಮ್ಮ ಶಾಸಕರು ಹೇಳೋದು ಒಂದೇ, ಮೇನ್ ಬೇಕಾಗಿರೋದು ನಮ್ಮ ಅವ್ರು ಹಗರಣ ಏನು ಮಾಡ್ಕೊಂಡಿರ್ತಾರೆ ಎಲ್ಲರೂ ಮಾಡಿರ್ತಾರೆ. ಬೇಕಾಗಿರೋದು ನೀರು, ರಸ್ತೆ, ಅದು ಕರೆಕ್ಟಾಗಿ ಮಾಡ್ಕೊಂಡ್ಬಿಟ್ಬಿಟ್ರೆ ನಮ್ಮ ಜನಗಳು ಯಾವುದೂ ಇದು ಮಾಡೋಕ್ಕೆ ನೋಡಲ್ಲ, ಕರೆಕ್ಟಾಗಿರ್ತಾರೆ. ಅದು ನೀರೊಂದು, ರಸ್ತೆಗೊಂದು ಇದು ಮಾಡಿ ಪ್ರಾಬ್ಲಮ್ ಇಲ್ಲದೆ ಅದೊಂದು ಮಾಡ್ಕೊಂಡು ಹೋಗ್ಬಿಟ್ರೆ ಬೇರೆ ಹಗರಣಗಳನ್ನು ಅವರು ಯಾವ ಹಗರಣ ಮಾಡ್ಕೊಂಡಿದ್ದಾರೆ, ಏನು ಮಾಡಿದ್ರು ಅವನು ಇದು ಮಾಡ್ಕೊಂಡು ಅದರಿಂದ ಏನು ಪ್ರಾಬ್ಲಮ್. ಇದೇ ಜುಲೈ 16ರಂದು ವಿಧಾನಮಂಡಲ ಅಧಿವೇಶನ ನಡೆಯಲಿದೆ. ಅಧಿವೇಶನದಲ್ಲಿ ಈಗಾಗಲೇ ವಿಪಕ್ಷ ನಾಯಕರು ಹಾಗೂ ಆಡಳಿತಾರೂಢ ನಾಯಕರೆಲ್ಲರೂ ಒಂದು ಕಡೆ ಸೇರಿ ಸಭೆ ನಡೆಸ್ತಾ ಇದ್ದಾರೆ. ಸಭೆಯಲ್ಲಿ ಶಾಸಕರು ಅಭಿವೃದ್ಧಿ ಕುರಿತು ಮಾತನಾಡಬೇಕು ವಿನಃ ಆರೋಪ ಪ್ರತ್ಯಾರೋಪಗಳನ್ನ ಹಾಕ್ತಾ ಹಗರಣಗಳ ಕುರಿತು ಚರ್ಚೆ ಮಾಡಿ ಕಲಾಪದ ಸಮಯವನ್ನು ವ್ಯರ್ಥ ಮಾಡಬೇಡಿ. ದಯವಿಟ್ಟು ಬೆಂಗಳೂರು ನಗರಾಭಿವೃದ್ಧಿ ಬಗ್ಗೆ ಒಂದು ಸ್ವಲ್ಪ ಹೆಚ್ಚಿನ ಗಮನವನ್ನು ನೀಡಿ.
ಈಗಾಗಲೇ ನೀವು ನೋಡ್ಬೋದು ಬೆಂಗಳೂರಿನಲ್ಲಿ ಹೆಚ್ಚಾಗಿ ಮಳೆ ಆದರೆ ಸಾಕಷ್ಟು ರೋಡ್ಗಳು ಬ್ಲಾಕ್ ಆಗ್ತವೆ, ಜನರಿಗೆ ಓಡಾಡಲಿಕ್ಕೂ ಕೂಡ ಸಮಸ್ಯೆ ಆಗುತ್ತೆ. ಹಾಗೆ ರಾಜ್ಯಾದ್ಯಂತ ಈಗಾಗಲೇ ಜನರು ಡೆಂಗ್ಯೂ ಜ್ವರದಿಂದಾಗಿ ಸಾಕಷ್ಟು ಸಾವು ನೋವುಗಳಿಂದ ನೋವಿನಲ್ಲಿದ್ದಾರೆ. ಆ ಒಂದು ನೋವಿಗೆ ಸ್ಪಂದಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಜನ ಮಾತಾಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಗಿರಿಬಾಬು ಜೊತೆ ನಾನು ನಿಮ್ಮ ಕಾರ್ತಿಕ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.